ನನ್ನ ಹೆಸರು ಸೌಮ್ಯ. ನಾನು ಮುಂಬೈನ ವೈದ್ಯರೊಬ್ಬರ ಸಹೋದರಿ. ನನ್ನ ತಂದೆ ತಾಯಿ ಬಹಳ ವರ್ಷಗಳ ಹಿಂದೆ ತೀರಿ ಹೋಗಿದ್ದರು. ನಾನು ಅಣ್ಣ ಮತ್ತು ಅತ್ತಿಗೆಯವರೊಂದಿಗೆ ವಾಸಿಸುತ್ತಿದ್ದೇನೆ. ನನ್ನ ಅಣ್ಣ ತನ್ನ ಪೇಷಂಟ್ಗಳಿಗೆ ತೂಕ ಇಳಿಸುವ ಔಷಧಿಗಳನ್ನು ಕೊಡುತ್ತಿದ್ದರು. ನಾನು ಕೂಡ ತುಂಬಾ ದಪ್ಪಗಿದ್ದೆ ಮತ್ತು ನನ್ನ ಅಣ್ಣನಿಗೆ ನಾನು ಔಷಧಿಗಳನ್ನು ಕೇಳಿದಾಗ ಅವನು ಅದನ್ನು ನಿರಾಕರಿಸುತ್ತಿದ್ದನು. ನಾನು ದಪ್ಪಗಿರುವುದರಿಂದ ನನಗೆ ಮದುವೆಯಾಗಿರಲಿಲ್ಲ. ನನ್ನನ್ನು ನೋಡಿದ ಎಲ್ಲರೂ ನನ್ನನ್ನು ನಿರಾಕರಿಸುತ್ತಿದ್ದರು. ಒಂದು ದಿನ ನಾನು ನನ್ನ ವೇಷವನ್ನು ಬದಲಾಯಿಸಿಕೊಂಡು ನನ್ನ ಅಣ್ಣನ ಕ್ಲಿನಿಕ್ಕಿಗೆ ಹೋಗಿ ಬೊಜ್ಜು ನಿವಾರಣೆಯ ಔಷಧಿಯನ್ನು ತೆಗೆದುಕೊಂಡು ಬಂದೆ. ನಾನು ಔಷಧಿಯನ್ನು ತೆಗೆದುಕೊಂಡ ತಕ್ಷಣ ನನಗೆ ನನ್ನ ಕಾಲುಗಳನ್ನು ಕಳೆದುಕೊಳ್ಳುವಂತೆ ಆಯಿತು. ನನ್ನ ಅಣ್ಣ ಮತ್ತು ಅತ್ತಿಗೆ ತುಂಬಾ ಒಳ್ಳೆಯವರು. ನನಗೆ ಒಬ್ಬಳು ತಂಗಿ ಇದ್ದಳು. ಅವಳು ಸ್ಲಿಮ್ ಆಗಿ ಸುಂದರವಾಗಿದ್ದಳು. ನಾನು ತುಂಬಾ ಬುದ್ಧಿವಂತೆ ಮತ್ತು ವಿದ್ಯಾವಂತೆಯಾಗಿದ್ದೆ. ನಾನು ನನ್ನ ಡಿಗ್ರಿಯನ್ನು ಪೂರ್ಣಗೊಳಿಸಿದ್ದೆ. ನಾನು ತುಂಬಾ ದಪ್ಪಗಿದ್ದೆ ಮತ್ತು ನಾನು ಎಲ್ಲಾ ಕೆಲಸದಲ್ಲಿ ಎಷ್ಟು ಪರ್ಫೆಕ್ಟ್ ಎಂದರೆ ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದರು. ಆದರೆ ನನ್ನ ಸ್ಥೂಲಕಾಯತೆಯ ಕಾರಣದಿಂದ ಜನರು ನನ್ನಿಂದ ದೂರ ಉಳಿಯುತ್ತಿದ್ದರು. ಕೇವಲ 25ನೇ ವಯಸ್ಸಿಗೆ ನಾನು 85 ಕೆಜಿ ತೂಕವಿದ್ದೆ. ನನ್ನಲ್ಲಿ ಹಲವು ಒಳ್ಳೆಯ ಗುಣಗಳಿದ್ದರೂ ಜನರು ನನ್ನ ಲೋಪದೋಷಗಳನ್ನು ಮಾತ್ರ ಗಮನಿಸುತ್ತಿದ್ದರು. ತೆಳ್ಳಗಿನ ಹುಡುಗಿಯರನ್ನು ಕಂಡರೆ ನನಗೆ ಮೈ ಉರಿಯುತ್ತಿತ್ತು ಮತ್ತು ನನ್ನ ತಂಗಿ ಕೂಡ ತುಂಬಾ ತೆಳ್ಳಗೆ ಮತ್ತು ಸುಂದರವಾಗಿದ್ದಳು. ನನ್ನ ತಾಯಿ ಇಲ್ಲದಿದ್ದರೂ ನಾನು ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದೆ. ಆದರೆ ನಾನು ಯಾವುದೇ ವಿಧಾನದಿಂದಲಾದರೂ ಸರಿ ತೆಳ್ಳಗಾಗಲೇಬೇಕೆಂದು ನಿರ್ಧರಿಸಿದೆ. ಅದಕ್ಕಾಗಿ ನಾನು ಹೆಚ್ಚು ಡಯಟ್ ಮಾಡುತ್ತಿದ್ದೆ ಮತ್ತು ಡಯಟ್ ಆಹಾರವನ್ನು ಮಾತ್ರ ಸೇವಿಸುತ್ತಿದ್ದೆ. ಜಿಮ್ ಕೂಡ ಮಾಡುತ್ತಿದ್ದೆ. ಜಿಮ್ಗೆ ಹೋದಾಗ ನನ್ನ ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತಿತ್ತು. ನನಗೆ ಯಾವ ರೀತಿ ಬೊಜ್ಜು ಇತ್ತೆಂದರೆ ಎಷ್ಟೇ ಕಷ್ಟದ ಕೆಲಸಗಳನ್ನು ಮಾಡಿದರೂ ಎಲ್ಲವೂ ವ್ಯರ್ಥವಾಗುತ್ತಿತ್ತು. ನಾನು 16 ವರ್ಷದ ಅವಳಿದ್ದಾಗಿನಿಂದಲೂ ಜಿಮ್ಗೆ ಹೋಗುವುದು, ಹಸಿವಿನಿಂದ ಇರುವುದು, ನಿರ್ಬಂಧಿತ ಆಹಾರ ಸೇವಿಸುವುದು ಎಲ್ಲವನ್ನೂ ಮಾಡುತ್ತಿದ್ದೆ. ನಾನು 6ರಿಂದ 7 ಕಿಲೋಮೀಟರ್ಗಳವರೆಗೆ ಓಡುತ್ತಿದ್ದೆ. ಆದರೆ ಇನ್ನೂ ನನ್ನ ತೂಕವು ಕೇವಲ 4-5 ಕೆಜಿ ಮಾತ್ರ ಕಡಿಮೆಯಾಗಿತ್ತು. ನನ್ನ ಸ್ಥೂಲಕಾಯದಿಂದ ನಾನು ದಪ್ಪ ಮತ್ತು ಕುರೂಪಿಯಾಗಿ ಕಾಣುತ್ತಿದ್ದೆ. ನನ್ನನ್ನು ಎಲ್ಲರೂ ಡುಮ್ಮಿ ಎಂದು ಚುಡಾಯಿಸುತ್ತಿದ್ದರು. ಹುಡುಗಿ ಸ್ವಲ್ಪ ತೆಳ್ಳಗಿದ್ದರೆ ಸುಂದರವಾಗಿ ಕಾಣುತ್ತಿದ್ದಳು ಎಂದು ಕೆಲವರು ಹೇಳುತ್ತಿದ್ದರು. ಏಕೆಂದರೆ ಈಗಿನ ಕಾಲದಲ್ಲಿ ಹುಡುಗಿಯರಲ್ಲಿ ಸ್ಲಿಮ್ ಕ್ರೇಜ್ ಇದೆ. ತೆಳ್ಳಗಿನ ಹುಡುಗಿಯರು ಯಾವುದೇ ಬಟ್ಟೆಯನ್ನು ಹಾಕಿಕೊಂಡರೂ ಸುಂದರವಾಗಿ ಕಾಣುತ್ತಾರೆ ಮತ್ತು ಅವರು ತಮ್ಮ ಇಷ್ಟದಂತೆ ಯಾವುದೇ ಬಟ್ಟೆಗಳನ್ನು ಧರಿಸಬಹುದು. ನನಗೂ ಎಲ್ಲಾ ಹುಡುಗಿಯರಂತೆ ಚೆನ್ನಾಗಿರಬೇಕೆಂದು ಆಸೆ. ಆದರೆ ನನ್ನ ದೇಹ ಇದಕ್ಕೆ ಸಹಕರಿಸುತ್ತಿರಲಿಲ್ಲ. ಜನರು ನನ್ನನ್ನು ನೋಡಿ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಾರೆ ಎಂದು ನನಗೆ ಹಿಂಜರಿಕೆ ಆಗುತ್ತಿತ್ತು. ತೂಕವನ್ನು ಇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ದಿನಪತ್ರಿಕೆಗಳಲ್ಲಿ ಜಾಹೀರಾತು ಬಂದರೆ ಮೊದಲು ಅದರ ಕಡೆ ಗಮನಿಸುತ್ತಿದ್ದೆ. ಆದರೆ ಇದರಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ. ನಾನು ಬಾಲ್ಯದಲ್ಲಿ ಆರೋಗ್ಯವಾಗಿದ್ದೆ ಎಂದು ನನ್ನ ಅಜ್ಜಿ ಹೇಳುತ್ತಿದ್ದರು ಮತ್ತು ನಾನು ಜಾಸ್ತಿ ತಿನ್ನುತ್ತಿದ್ದೆ ಎಂದು ನನ್ನ ಅಜ್ಜಿ ಚುಡಾಯಿಸುತ್ತಿದ್ದರು. ಇದರಿಂದ ನನ್ನ ಮೇಲೆ ಯಾವುದೇ ಔಷಧಿ ಚಿಕಿತ್ಸೆ ಪರಿಣಾಮ ಬೀರುತ್ತಿರಲಿಲ್ಲ. ಆದರೆ ಈಗ ತೂಕ ಇಳಿಸಿಕೊಳ್ಳುವ ಗೀಳು ಹತ್ತಿತ್ತು. ಆದ್ದರಿಂದ ಕಡಿಮೆ ತಿನ್ನುತ್ತಿದ್ದೆ. ನನ್ನ ಕುಟುಂಬದಲ್ಲಿ ಯಾರೂ ಇಷ್ಟು ದಪ್ಪಗಿರಲಿಲ್ಲ. ನನ್ನ ಅಣ್ಣ ದಪ್ಪಗಿದ್ದರೂ ನನ್ನಷ್ಟು ದಪ್ಪಗಿರಲಿಲ್ಲ. ನಾನು ದಪ್ಪಗಿರುವುದು ನನ್ನ ದುರಾದೃಷ್ಟವೋ ಏನೋ ನನಗೆ ಗೊತ್ತಿಲ್ಲ. ನನ್ನ ತಂಗಿ ನನಗಿಂತಲೂ 5 ವರ್ಷ ಚಿಕ್ಕವಳು. ನಾವಿಬ್ಬರೂ ಒಂದೇ ಶಾಲೆಯಲ್ಲಿ ಓದುತ್ತಿದ್ದೆವು. ನಮ್ಮಿಬ್ಬರ ನಡುವೆ ತುಂಬಾ ಭಿನ್ನತೆ ಇತ್ತು. ಜನರು ಯಾವಾಗ ನೋಡಿದರೂ ನಮ್ಮಿಬ್ಬರಿಗೂ ಹೋಲಿಕೆ ಮಾಡಿ ಮಾತಾಡುತ್ತಿದ್ದರು. ನನ್ನ ತಂಗಿಗೆ ತಾನು ತೆಳ್ಳಗಿದ್ದೇನೆ ಎಂದು ತುಂಬಾ ಹೆಮ್ಮೆ ಇತ್ತು. ನನ್ನ ತಂಗಿ ಹೋಗುವ ಕಾಲೇಜಿಗೆ ನಾನು ಹೋಗುವುದಿಲ್ಲವೆಂದು ಹಠ ಹಿಡಿದಿದ್ದೆ. ಆದರೂ ನಮ್ಮ ಅಣ್ಣ ನಮ್ಮಿಬ್ಬರನ್ನೂ ಒಂದೇ ಕಾಲೇಜಿಗೆ ಸೇರಿಸಿದ. ಏಕೆಂದರೆ ಅವನು ಇಬ್ಬರ ಜವಾಬ್ದಾರಿಯನ್ನು ಹೊರಲು ಸಿದ್ಧನಿರಲಿಲ್ಲ. ಕಾಲೇಜಿಗೆ ಕರೆದೊಯ್ಯುವುದು ಮತ್ತು ಮನೆಗೆ ಕರೆತರುವುದು ಅವನದ್ದೇ ಜವಾಬ್ದಾರಿಯಾಗಿದ್ದರಿಂದ ಅವನು ಇದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಕಾಲೇಜಿನಲ್ಲಿ ಎಲ್ಲರ ಕಮೆಂಟ್ಸ್ಗಳನ್ನು ನಾನು ಕೇಳಿಸಿಕೊಳ್ಳಲೇಬೇಕಾಯಿತು. ನಿನ್ನ ತಂಗಿ ಸುಂದರವಾಗಿದ್ದಾಳೆಂದು ನೀವಿಬ್ಬರೂ ಅಕ್ಕ ತಂಗಿಯರಂತೆ ಕಾಣುವುದಿಲ್ಲವೆಂದು ಹೇಳುತ್ತಿದ್ದರು. ನಿಜವಾಗಿಯೂ ನನ್ನ ತಂಗಿ ಸ್ಲಿಮ್ ಅಂಡ್ ಬ್ಯೂಟಿಫುಲ್ ಆಗಿದ್ದಳು. ಕಾಲೇಜಿನ ಹುಡುಗ ಹುಡುಗಿಯರೆಲ್ಲರೂ ಅವಳ ಅಭಿಮಾನಿಗಳಾಗಿದ್ದರು. ಅವಳಿಗೆ ತನ್ನ ಬಗ್ಗೆ ಹೆಮ್ಮೆ ಇತ್ತು. ನನ್ನ ತಂಗಿ ನನ್ನನ್ನು ನೋಡಿ, ನೀನು ಯಾವ ರೀತಿಯಿಂದಲೂ ಹುಡುಗಿಯಂತೆ ಕಾಣುವುದಿಲ್ಲ, ಹೆಂಗಸಿನಂತೆ ಕಾಣುತ್ತೀಯಾ, ನಿನ್ನಿಂದ ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೀಯಾಳಿಸುತ್ತಿದ್ದಳು. ಜನ ನನ್ನನ್ನು ನೋಡಿ ಅವಳ ಜೊತೆ ಹೋಲಿಸಿ ತಮಾಷೆ ಮಾಡೋದು ನನಗೆ ತುಂಬಾ ಬೇಸರ ತರುತ್ತಿತ್ತು. ಅವಳು ಯಾವಾಗಲೂ ನನ್ನನ್ನು ಕೇವಲವಾಗಿ ನೋಡುತ್ತಿದ್ದಳು. ನಾನು ನನ್ನ ತಂಗಿಯ ಸಹವಾಸವನ್ನು ಇಷ್ಟಪಡುತ್ತಿರಲಿಲ್ಲ. ಯಾವಾಗಲೂ ಅವಳಿಂದ ದೂರವಿರುತ್ತಿದ್ದೆ. ಅವಳನ್ನು ನಾನು ದ್ವೇಷಿಸುತ್ತಿದ್ದೆ. ಅಷ್ಟೇ ಅಲ್ಲ, ಎಲ್ಲಾ ತೆಳ್ಳಗಿನ ಹುಡುಗಿಯರನ್ನು ನಾನು ದ್ವೇಷಿಸುತ್ತಿದ್ದೆ. ಏಕೆಂದರೆ ಯಾರೇ ಆಗಲಿ ನಮ್ಮಲ್ಲಿ ಇಲ್ಲದಿರುವುದನ್ನು ಇನ್ನೊಬ್ಬರಲ್ಲಿ ನೋಡಲು ಇಷ್ಟಪಡುವುದಿಲ್ಲ. ಹಾಗಾಗಿ ನನ್ನ ತಂಗಿಯನ್ನು ನಾನು ಇನ್ನೂ ಹೆಚ್ಚು ದ್ವೇಷಿಸುತ್ತಿದ್ದೆ. ನಾನು ಎಷ್ಟೇ ವಿದ್ಯಾವಂತೆ, ಬುದ್ಧಿವಂತೆಯಾಗಿದ್ದರೂ
ಕೇವಲ ನಾನು ದಪ್ಪ ಎನ್ನುವ ಕಾರಣಕ್ಕೆ ಜನರು ನನ್ನನ್ನು ಕೇವಲವಾಗಿ ನೋಡುತ್ತಿದ್ದರು. ಆದರೆ ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ, ನಾನು ಎಲ್ಲರಂತೆ ತೆಳ್ಳಗಾಗುತ್ತೇನೆ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೇನೆ. ಆಗ ನಾನು ನನಗೆ ಇಷ್ಟ ಬಂದಂತೆ ಇರುತ್ತೇನೆ, ನನ್ನ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳುತ್ತೇನೆ, ಎಲ್ಲಾ ತರಹದ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತೇನೆ ಎಂದು ಸಮಾಧಾನ ಗೆಲ್ಲುತ್ತಿದ್ದೆ. ನನ್ನ ತಂಗಿಯೊಂದಿಗೆ ನಾನು ಎಂದೂ ಪ್ರೀತಿಯಿಂದ ನಡೆದುಕೊಂಡಿಲ್ಲ. ಸಣ್ಣ ಸಣ್ಣ ಕಾರಣಗಳಿಗೂ ಅವಳ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೆ. ಆದರೆ ನನ್ನ ತಂಗಿ ನನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಳ್ಳುತ್ತಿದ್ದಳು, ಅಷ್ಟೇ ನನ್ನನ್ನು ಚುಡಾಯಿಸುತ್ತಿದ್ದಳು. ನನ್ನ ದೌರ್ಬಲ್ಯವನ್ನು ಬಳಸಿಕೊಂಡು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸುತ್ತಿದ್ದಳು. ಜೀವನ ಹೀಗೆ ಸಾಗುತ್ತಿತ್ತು. ಆದರೆ ಒಂದು ದಿನ ನನ್ನ ಪಾಲಿಗೆ ವಿಶೇಷವಾಗಿತ್ತು. ಇಂದು ನನ್ನ ಅತ್ತಿಗೆ ನನಗೆ ಸಂಬಂಧವನ್ನು ಹುಡುಕುವುದಕ್ಕಾಗಿ ಪಂಡಿತರಿಗೆ ಕರೆ ಮಾಡಿದ್ದರು. ನನಗೆ ಒಳ್ಳೆಯ ಸಂಬಂಧ ಹುಡುಕುವಂತೆ ಕೇಳಿಕೊಂಡರು. ನನಗೆ ಶ್ರೀಮಂತರ ಮನೆಗೆ ಆಗಬೇಕೆಂದು ನಾನು ಅತ್ತಿಗೆಗೆ ಮೊದಲೇ ಹೇಳಿದ್ದೆ. ನಾನು ನನ್ನ ಅಣ್ಣನ ನಂತರ ಹುಟ್ಟಿದ್ದರಿಂದ ಈಗ ನನ್ನದೇ ಮದುವೆ ಸರದಿಯಾಗಿತ್ತು. ನನಗೆ ಯಾವುದೇ ಸಂಬಂಧಗಳು ಬರುತ್ತಿಲ್ಲವಾದ್ದರಿಂದ ನನ್ನ ಅತ್ತಿಗೆ ವರದಕ್ಷಿಣೆಯಾಗಿ 5 ಲಕ್ಷ ನೀಡುತ್ತೇವೆಂದು ಪಂಡಿತರಿಗೆ ತಿಳಿಸಿದರು. ಪಂಡಿತರು ಈಗ ಎಲ್ಲರ ಮುಂದೆ ಅದೇ ಆಮಿಷವನ್ನು ಕೊಡುತ್ತಾರೆ. ಇದನ್ನೇ ನೆಪವಾಗಿಟ್ಟು ಅತ್ತಿಗೆಯವರು ನನಗೆ, ನೀನು ಹೇಗಾದರೂ ಪ್ರಯತ್ನ ಮಾಡಿ ತೂಕವನ್ನು ಕಳೆದುಕೊಳ್ಳಬೇಕೆಂದು ಹೇಳಿದರು. ನೀನು ಸ್ವಲ್ಪ ಸ್ಲಿಮ್ ಆದರೆ ನಿನಗೂ ಒಳ್ಳೆಯ ಸಂಬಂಧ ಬರಬಹುದು. ನಾನು ಅತ್ತಿಗೆಯ ಮಾತನ್ನು ಅರ್ಥ ಮಾಡಿಕೊಂಡೆ ಮತ್ತು ನನಗೂ ಅದೇ ಸರಿ ಅನಿಸಿತು. ಈ ಕೆಲಸದಲ್ಲಿ ನನ್ನ ತಂಗಿಯು ನನಗೆ ಸಾಕಷ್ಟು ಬೆಂಬಲ ನೀಡಬಹುದು ಎಂದು ನಾನು ಅವಳಲ್ಲಿ ಇದನ್ನು ಹಂಚಿಕೊಂಡೆ. ನಮ್ಮ ಪಕ್ಕದ ಮನೆಯಲ್ಲಿ ಶ್ರದ್ಧಾ ಆಂಟಿ ವಾಸಿಸುತ್ತಿದ್ದರು. ಇವತ್ತು ಸಂಜೆಯೇ ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಬೇಕೆಂದು ಅಂದುಕೊಂಡೆ, ಏಕೆಂದರೆ ಅವರ ಚಿಕ್ಕ ಮಗ ತುಂಬಾ ಬುದ್ಧಿವಂತನಾಗಿದ್ದಾನೆ. ಅವರು ಅವರ ಮಗನಿಗೆ ಸಂಬಂಧ ನೋಡುತ್ತಿದ್ದರು. ಶ್ರದ್ಧಾ ಆಂಟಿಯರಿಗೆ ನನ್ನ ನಡೆನುಡಿ ತುಂಬಾ ಇಷ್ಟವಾಗಿತ್ತು. ಅವರ ಮನೆಯಲ್ಲಿ ನನ್ನನ್ನು ನೋಡಿ ಅವರಿಗೆ ತುಂಬಾ ಖುಷಿಯಾಯಿತು. ಶ್ರದ್ಧಾ ಆಂಟಿ ನನ್ನನ್ನು ಹೇಗೆ ಇಷ್ಟಪಡುತ್ತಿದ್ದರು, ಹಾಗೆ ಅವರ ಮಗನು ನನ್ನನ್ನು ಇಷ್ಟಪಡಬೇಕು, ಏಕೆಂದರೆ ಅವರ ಮಗ ತುಂಬಾ ಬುದ್ಧಿವಂತ ಮತ್ತು ಸುಂದರನಾಗಿದ್ದನು ಮತ್ತು ನಾನು ದಪ್ಪಗಿರುವುದರಿಂದ ಚೆನ್ನಾಗಿ ಕಾಣುತ್ತಿರಲಿಲ್ಲ. ಶ್ರದ್ಧಾ ಆಂಟಿಯ ಮಗನನ್ನು ಮೆಚ್ಚಿಸಿದರೆ ನನ್ನ ಜೀವನವು ಸುಖಮಯವಾಗಲಿದೆ ಎಂದು ನನ್ನ ಅತ್ತಿಗೆ ಹೇಳಿದ್ದರು. ಅದಕ್ಕಾಗಿ ಅತ್ತಿಗೆಯ ಒತ್ತಾಯದ ಮೇರೆಗೆ ನಾನು ಅಲ್ಲಿಗೆ ಹೋಗಬೇಕಾಯಿತು. ಶ್ರದ್ಧಾ ಆಂಟಿಯೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದೆ ಮತ್ತು ಆಗಾಗ ಅವರ ಮನೆಗೆ ಹೋಗುತ್ತಿದ್ದೆ. ಸದಾ ಆಂಟಿಯ ಮಗನನ್ನು ಮೆಚ್ಚಿಸಲು ನಾನು ತುಂಬಾ ಪ್ರಯತ್ನಿಸಿದೆ. ಆದರೆ ತಾಯಿಯಾಗಲಿ ಮಗನಾಗಲಿ ಇದಕ್ಕೆ ಒಪ್ಪಲಿಲ್ಲ. ನನ್ನ ಪ್ರಯತ್ನ ವ್ಯರ್ಥವಾಯಿತು. ನಂತರ ಮತ್ತೆ ನಾನು ಜಿಮ್ಗೆ ಹೋಗಲು ಪ್ರಾರಂಭಿಸಿದೆ. ನಾನು ಜಿಮ್ಗೆ ಹೋಗಲು ಶುರು ಮಾಡಿ 5 ತಿಂಗಳಾಗಿತ್ತು. ಆಗ ಒಂದು ದಿನ ನಮ್ಮ ಮನೆಗೆ ಗಂಡಿನ ಕಡೆಯವರು ನನ್ನನ್ನು ನೋಡಲು ಬರುತ್ತಿದ್ದಾರೆ ಎಂದು ನನಗೆ ಮೊದಲೇ ತಿಳಿದಿತ್ತು. ಆದ್ದರಿಂದ ಅವರು ಬರುವ ಮೊದಲು ನಾನು ಸ್ಲಿಮ್ ಆಗಬೇಕೆಂದು ಪ್ರಯತ್ನಿಸಿದೆ ಮತ್ತು ನಾನು 2 ದಿನಗಳಿಂದ ಏನನ್ನೂ ತಿನ್ನದೆ ಹಸಿವಿನಿಂದ ಉಳಿದೆ ಮತ್ತು ನಾನು ಸ್ಲಿಮ್ ಕಾಣುವಂತ ಬಟ್ಟೆಯನ್ನು ಹಾಕಿಕೊಂಡೆ. ಇಂದು ನನ್ನಲ್ಲಿ ಯಾವುದೇ ಕೊರತೆಗಳು ಕಾಣುವುದಿಲ್ಲ ಎಂದು ತುಂಬಾ ಆತ್ಮವಿಶ್ವಾಸದಿಂದ ಇದ್ದೆ. ಹುಡುಗನ ಕಡೆಯವರು ನನ್ನನ್ನು ಇಷ್ಟಪಟ್ಟೆ ಹೋಗುತ್ತಾರೆ. ಅತ್ತಿಗೆ ನನ್ನ ತಂಗಿ ಶಿವಾನಿಗೆ ನನಗೆ ಮೇಕಪ್ ಮಾಡಲು ಹೇಳಿದಳು ಮತ್ತು ಶಿವಾನಿ ನನಗೆ ಚೆನ್ನಾಗಿ ಮೇಕಪ್ ಮಾಡಿದ್ದಳು ಮತ್ತು ಹೊಟ್ಟೆಯು ಒಳಗೆ ಹೋಗಿ ಸ್ಲಿಮ್ ಆಗಿ ಕಾಣುವಂತೆ ಬಾಡಿ ಶೇಪರ್ ಕೂಡ ಕೊಟ್ಟಳು. ಶಿವಾನಿ ನನಗಾಗಿ ತುಂಬಾ ಕಷ್ಟಪಟ್ಟಿದ್ದಳು ಮತ್ತು ಹುಡುಗನ ಕಡೆಯವರಿಗೆ ತಿಂಡಿಯನ್ನು ಕೂಡ ಮಾಡಿದ್ದಳು. ಆದರೆ ಅವಳು ಹುಡುಗನ ಕಡೆಯವರಿಗೆ ಕಾಫಿಯನ್ನು ಹಂಚಲು ಹೋದಳು. ಅದೇ ಅವಳು ಮಾಡಿದ ತಪ್ಪಾಯಿತು. ಹುಡುಗನ ಕಡೆಯವರು ನನಗೆ ಬದಲಾಗಿ ಶಿವಾನಿಯನ್ನು ಮೆಚ್ಚಿಕೊಂಡರು. ಅವಳನ್ನೇ ಮದುವೆ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಆದರೆ ಅತ್ತಿಗೆ ಮೊದಲು ಅಕ್ಕನ ಮದುವೆ ಮಾಡಿ ಆನಂತರ ತಂಗಿಯ ಮದುವೆ ಬಗ್ಗೆ ಯೋಚನೆ ಮಾಡೋಣ ಎಂದು ಹೇಳಿ ಅವರನ್ನು ಅವಮಾನಿಸಿ ಮನೆಯಿಂದ ಹೊರಗೆ ಹಾಕಿದಳು. ನಾನು ದಪ್ಪಗಿರುವ ಕಾರಣದಿಂದ ನನ್ನನ್ನು ತಿರಸ್ಕರಿಸಿದವರಲ್ಲಿ ಇದು 10ನೇ ಸಂಬಂಧವಾಗಿತ್ತು. ಆದರೆ ಈ ಬಾರಿ ಹಣದ ದುರಾಸೆಯಿಂದ ಹುಡುಗ ನನ್ನನ್ನು ಒಪ್ಪಿಕೊಂಡಿದ್ದಕ್ಕೆ ನನಗೆ ತುಂಬಾ ಬೇಸರವಾಗಿತ್ತು. ಆದರೆ ಅವರು ಶಿವಾನಿಯನ್ನು ತಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಸಿದ್ಧರಾಗಿದ್ದರು. ಆದರೆ ಈ ಬಾರಿ ಸಂಬಂಧ ತಪ್ಪಿ ಹೋಗಲು ಶಿವಾನಿಯೇ ಕಾರಣ. ಇದರಿಂದ ಶಿವಾನಿಯನ್ನು ನಾನು ಇನ್ನೂ ದ್ವೇಷಿಸಲು ಪ್ರಾರಂಭಿಸಿದೆ. ಈ ಸಂಬಂಧ ತಪ್ಪಿ ಹೋಗಲು ಶಿವಾನಿ ಉದ್ದೇಶಪೂರ್ವಕವಾಗಿಯೇ ಅಲ್ಲಿಗೆ ಬಂದಿರಬೇಕೆಂದು ನನಗೆ ಅನಿಸುತ್ತದೆ. ಆದರೆ ಶಿವಾನಿಯನ್ನು ಕರೆದಿದ್ದು ಅತ್ತಿಗೆ ಅವಳಾಗಿ ಅಲ್ಲಿಗೆ ಬಂದಿರಲಿಲ್ಲ. ಆದರೆ ಅತ್ತಿಗೆ ಶಿವಾನಿಗೆ ತುಂಬಾ ಬೈಯುತ್ತಿದ್ದಳು. ಅತ್ತಿಗೆ ಅವಳನ್ನು ಕರೆದು ಕೊನೆಗೆ ಶಿವಾನಿಗೆ ಬೈಯುತ್ತಿದ್ದಳು. ಈ ವಿಷಯ ಅಣ್ಣನ ಮುಂದೆ ಬಹಿರಂಗವಾಯಿತು. ನನ್ನ ಅಣ್ಣನಿಗೆ ನಾನು ತುಂಬಾ ಆತ್ಮೀಯಳಾಗಿದ್ದೆ, ಏಕೆಂದರೆ ಶಿವಾನಿ ನನ್ನ ಅಣ್ಣ ಹೇಳಿದಂತೆ ಕೇಳುತ್ತಿರಲಿಲ್ಲ. ಆದರೆ ನಾನು ಅಣ್ಣನಿಗೆ ವಿಧೇಯಳಾಗಿದ್ದೆ. ನನ್ನ ಅಣ್ಣ ನನ್ನನ್ನು ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದ.
ನಾನು ಕೇಳುವ ಮೊದಲೇ ನನ್ನ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದ. ಅದಕ್ಕಾಗಿ ಅತ್ತಿಗೆ ಕೆಲವೊಮ್ಮೆ ಈ ವಿಷಯದಲ್ಲಿ ಕೋಪಗೊಳ್ಳುತ್ತಿದ್ದರು. ಏಕೆಂದರೆ ನನ್ನ ಅಣ್ಣನಿಗೆ 3 ವರ್ಷದ ಮಗಳಿದ್ದಳು. ನನ್ನ ಆಸೆಗಳನ್ನು ಪೂರೈಸುವಷ್ಟು ಬೇಗ ಅವಳ ಆಸೆಗಳನ್ನು ಈಡೇರಿಸುತ್ತಿರಲಿಲ್ಲ. ಅಣ್ಣ ಅತ್ತಿಗೆಗೆ ಹೇಳುತ್ತಿದ್ದ, ನನ್ನ ತಂಗಿ ಸೌಮ್ಯಳನ್ನು ನಾನು ತುಂಬಾ ಪ್ರೀತಿಸುತ್ತೇನೆ. ನನಗೆ ಗೊತ್ತು, ಅವಳು ತನ್ನ ಬೊಜ್ಜಿನ ಕಾರಣದಿಂದ ತುಂಬಾ ನೋವನ್ನು ಅನುಭವಿಸುತ್ತಿದ್ದಾಳೆ ಎಂದು ಹೇಳುತ್ತಿದ್ದ. ಅದಕ್ಕೆ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿ ನನ್ನನ್ನು ಮದುವೆ ಮಾಡಿ ಒಳ್ಳೆ ಮನೆಗೆ ಸೇರಿಸಬೇಕೆಂಬುದು ಅವನ ಆಸೆಯಾಗಿತ್ತು. ಆದರೆ ಈಗ ಅಣ್ಣನಿಗೂ ಕೂಡ ಚಿಂತೆ ಶುರುವಾಗಿತ್ತು. ಮತ್ತೆ ನನ್ನ ಕನಸುಗಳು ಕೂಡ ತುಂಬಾ ದೊಡ್ಡದಾಗಿದ್ದು, ನಾನು ಒಳ್ಳೆಯ ಹುಡುಗನನ್ನು ಮದುವೆಯಾಗಲು ಬಯಸಿದ್ದೆ. ಇದೆಲ್ಲ ಮುಗಿದು ಹಲವು ದಿನಗಳಾಗಿತ್ತು, ಮತ್ತೆ ಯಾವುದೇ ಸಂಬಂಧ ಬಂದಿರಲಿಲ್ಲ. ಈ ವಿಷಯ ಹಳೆಯದಾಯಿತು. ಇದನ್ನು ಎಲ್ಲರೂ ಮರೆತಿರುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ನಮ್ಮ ಊರಿನಲ್ಲಿ ಒಬ್ಬರ ಮದುವೆಯಾಗಿತ್ತು. ನನಗೆ ಮದುವೆಗೆ ಹೋಗೋದು ಇಷ್ಟ ಇರಲಿಲ್ಲ, ಏಕೆಂದರೆ ಜನರು ನನ್ನನ್ನು ನೋಡಿ ಆಡಿಕೊಳ್ಳುತ್ತಿದ್ದರು. ಆದರೆ ನನ್ನ ಅಣ್ಣನ ಒತ್ತಾಯದಿಂದ ನನಗೆ ಮದುವೆಗೆ ಹೋಗಬೇಕೆನಿಸಿತು. ಅತ್ತಿಗೆ ಕೂಡ ಅಂದಳು, ಯಾರಿಗೆ ಗೊತ್ತು, ಅಲ್ಲಿಗೆ ಹೋದರೆ ನಿನಗೂ ಕೂಡ ಒಳ್ಳೆಯ ಸಂಬಂಧ ಬಂದರೂ ಬರಬಹುದು. ಇದು ಮಾತ್ರ ನನ್ನ ಮನಸ್ಸಲ್ಲಿ ಉಳಿಯಿತು. ನಾನು ಮದುವೆಗೆ ಹೊರಡಲು ಸಿದ್ಧಳದೆ. ಆದರೆ ಅಲ್ಲಿಗೆ ಹೋದ ಕೂಡಲೇ ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ನನಗೆ ತಿಳಿಯಿತು. ಈ ಮದುವೆಗೆ ಬರಲೇಬಾರದಾಗಿತ್ತು. ಶಿವಾನಿಯ ಕಾರಣದಿಂದ ನನಗೆ ಬಂದ ಸಂಬಂಧ ಮುರಿದು ಬಿತ್ತು ಎನ್ನುವುದು ಊರಿನಲ್ಲಿ ಎಲ್ಲರಿಗೂ ತಿಳಿದಿತ್ತು. ಅಲ್ಲಿಗೆ ಹೋದ ಕೂಡಲೇ ಎಲ್ಲರೂ ಅದೇ ವಿಷಯವನ್ನು ಮಾತನಾಡಲು ಶುರು ಮಾಡಿದರು. ನನಗಂತೂ ಇದರಿಂದ ತುಂಬಾ ಅವಮಾನವಾಯಿತು. ಅಣ್ಣ ಅತ್ತಿಗೆಗೆ ತಿಳಿಸದೆ ನೇರವಾಗಿ ಮನೆಗೆ ಬಂದೆ. ಅವರೆಲ್ಲರೂ ಅಲ್ಲಿಯೇ ಇದ್ದರು. ಮತ್ತು ಮನೆಗೆ ಬಂದು ಅಳಲು ಶುರು ಮಾಡಿದೆ. ಶಿವಾನಿ ಈ ವಿಷಯವನ್ನು ಊರಿನಲ್ಲಿ ಹೇಳಿರಬೇಕು. ಇಲ್ಲದಿದ್ದರೆ ಎಲ್ಲರಿಗೂ ಹೇಗೆ ತಿಳಿಯುತ್ತದೆ? ನನ್ನನ್ನು ಅವಮಾನಿಸಲೆಂದೇ ಈ ವಿಷಯವನ್ನು ಅವಳು ಎಲ್ಲರಿಗೂ ತಿಳಿಸಿರಬೇಕು ಎಂದು ನಾನು ಅಂದುಕೊಂಡೆ. ನನ್ನ ತಂಗಿ ನನಗೆ ಶತ್ರುವಾದಳು. ಮೊದಲು ನನ್ನ ಕಾಲೇಜು ಸ್ನೇಹಿತರು, ಆನಂತರ ಸಂಬಂಧಿಕರು, ಈಗ ನನ್ನನ್ನು ನೋಡಲು ಬಂದ ಹುಡುಗರು ಸಹ ಅವಳನ್ನು ಇಷ್ಟಪಡಲು ಪ್ರಾರಂಭಿಸಿದರು. ನನ್ನ ತಂಗಿ ನನಗೆ ಯಾವಾಗಲೂ ಅವಮಾನಿಸಲು ಪ್ರಯತ್ನಿಸುತ್ತಿದ್ದಳು ಮತ್ತು ಈ ಸಾರಿ ನನ್ನನ್ನು ತುಂಬಾ ಮುಜುಗರಕ್ಕೊಳಪಡಿಸಿದಳು. ಇದು ಮುಂದುವರೆದು ನಾವಿಬ್ಬರೂ ಪರಸ್ಪರ ಜಗಳವಾಡುತ್ತಿದ್ದವು. ನನ್ನ ಸ್ನೇಹಿತೆಯ ಮೇಲೂ ನಾನು ಕೋಪ ಮಾಡಿಕೊಂಡಿದ್ದೆ. ಅವಳಿಗೆ ನಾನು ಈ ವಿಷಯವನ್ನು ತಿಳಿಸಿದಾಗ ಅವಳು ಸಹ ಹೇಳಿದಳು, ಹೌದು, ನಿನ್ನ ತಂಗಿ ಸ್ಮಾರ್ಟ್ ಆಗಿದ್ದಾಳೆ ಎಂದು. ಶ್ರದ್ಧಾ ಆಂಟಿ ಕೂಡ ತನ್ನ ಮಗನಿಗಾಗಿ ಶಿವಾನಿಯನ್ನು ಕೇಳಿದಳು. ತೆಳ್ಳಗಿನವರ ಹೊಗಳಿಕೆಯನ್ನು ಕೇಳಿದರೆ ನನಗೆ ಹಿಂಸೆಯಾಗುತ್ತಿತ್ತು. ನಾನು ದಪ್ಪಗಿದ್ದದ್ದು ನನ್ನ ತಪ್ಪೆ. ನಾನು ದಪ್ಪಗಾಗಲು ನಾನೇನು ಬಯಸಲಿಲ್ಲ. ಜನರು ನನ್ನ ಏಕೆ ತಿರಸ್ಕರಿಸುತ್ತಾರೆ? ಅಣ್ಣ ನನ್ನ ಮಾತುಗಳನ್ನು ಕೇಳಿ ಮೌನವಾದನು. ನಾನು ಅಣ್ಣನಿಗೆ ಹೇಳಿದೆ, ಅಣ್ಣ, ನೀನು ಏನು ಬೇಕಾದರೂ ಮಾಡು, ನಾನು ತೆಳ್ಳಗಾಗಬೇಕು. ಅದು ಸಾಧ್ಯವಾಗದಿದ್ದರೆ ಎಲ್ಲಾ ಹುಡುಗಿಯರು ನನ್ನಂತೆ ದಪ್ಪಗಾಗಬೇಕು. ಎಲ್ಲಾ ಹುಡುಗಿಯರು ದಪ್ಪಗಾದರೆ ಯಾರೂ ನನ್ನನ್ನು ಹೀಗೆ ನೋಡುವುದಿಲ್ಲ. ನನ್ನ ಮಾತನ್ನು ಕೇಳಿ ನನ್ನ ಅಣ್ಣ ಅತ್ತಿಗೆ ನಗತೊಡಗಿದರು. ಇದೆಲ್ಲ ಹೇಗೆ ಸಾಧ್ಯ ಎಂದು ಕೇಳಿದರು. ನೀನು ಅಂದುಕೊಂಡಂತೆ ಆಗಲಾರದು. ಅವರು ನನ್ನ ಮನಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದರು. ನನ್ನನ್ನು ನಗಿಸಲು ಮತ್ತು ತಮಾಷೆ ಮಾಡಲು ಪ್ರಾರಂಭಿಸಿದರು. ನನ್ನ ಕೋಪವನ್ನು ಕಡಿಮೆ ಮಾಡಿದರು. ನನ್ನ ಅಣ್ಣ ಮತ್ತು ಅತ್ತಿಗೆಯಿಂದ ಮಾತ್ರ ಇದು ಸಾಧ್ಯ. ಯಾಕೆಂದರೆ ನನ್ನ ಎಲ್ಲಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡವರು ಅವರೇ. ನನ್ನನ್ನು ಯಾವಾಗಲೂ ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದರು. ನನ್ನ ಅಣ್ಣ ಮತ್ತು ಅತ್ತಿಗೆ ಜಗತ್ತಿನ ಅತ್ಯುತ್ತಮ ಅಣ್ಣ ಅತ್ತಿಗೆಯರಾಗಿದ್ದರು. ಜನರ ಮಾತು ಮತ್ತು ಈ ಎಲ್ಲಾ ವಿಷಯಗಳಿಂದ ಬೇಸತ್ತು ನಾನು ಅವರಿಗೆ ಹೇಳಿದೆ, ನನ್ನ ಮದುವೆ ವಿಷಯ ತಲೆಯಿಂದ ತೆಗೆದುಹಾಕಿ, ಏಕೆಂದರೆ ನಾನು ಸಣ್ಣ ಆಗೋಕೆ ಸಾಧ್ಯವಿಲ್ಲ. ಸಣ್ಣ ಆಗಿಲ್ಲ ಅಂದ್ರೆ ಯಾರೂ ಮದುವೆಯಾಗುವುದಿಲ್ಲ ಎಂದು ಹೇಳಿದೆ. ಮೊದಮೊದಲು ಅಣ್ಣ ಈ ವಿಷಯದಲ್ಲಿ ನನ್ನನ್ನು ಗದರಿದರು. ಅತ್ತಿಗೆ ವಿವರಿಸಿ ಹೇಳಿದಾಗ ಸುಮ್ಮನಾದರು. ನಾನು ತುಂಬಾ ಚಿಂತಿತಳಾದೆ. ನನ್ನ ಸಮಸ್ಯೆಯನ್ನು ಪರಿಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಅಣ್ಣನ ಹೇಗಾದರೂ ಮಾಡಿ ನನ್ನ ಸಮಸ್ಯೆಯನ್ನು ಕೊನೆಗಾಣಿಸಬೇಕೆಂದು ಪ್ರಯತ್ನಿಸುತ್ತಿದ್ದನು. ನಾನು ಈಗ ಜನರ ಮುಂದೆ ಹೋಗುವುದನ್ನು ನಿಲ್ಲಿಸಿದೆ. ಜನರ ವರ್ತನೆಯಿಂದ ನನಗೆ ತುಂಬಾ ನೋವು ಉಂಟಾಗುತ್ತಿತ್ತು. ನನಗೆ ಈಗ ಯಾವ ಸಂಬಂಧ ಬರದಿದ್ದರೂ ಒಳ್ಳೆಯದೇ. ಮದುವೆ ಆಗೋದೇ ಆಗಿದ್ರೆ ಇಷ್ಟು ದಿನ ಆಗಿಬಿಡುತ್ತಿತ್ತು. ನನ್ನ ಮದುವೆಯ ವಿಷಯವನ್ನು ಈಗ ನನ್ನ ಹಣೆಬರಹಕ್ಕೆ ಬಿಟ್ಟಿದ್ದೆ, ನನ್ನ ಅದೃಷ್ಟಕ್ಕೆ ಬಿಟ್ಟಿದ್ದೆ ಮತ್ತು ನಾನು ನನ್ನ ಮನೆ ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊಂಡೆ. ನನ್ನ ತಂಗಿಯೊಂದಿಗೆ ಮಾತನಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ನನ್ನ ಅಣ್ಣ ಅತ್ತಿಗೆ ಕೂಡ ನನಗೆ ಸಂಬಂಧಗಳನ್ನು ನೋಡುವುದನ್ನು ನಿಲ್ಲಿಸಿದರು. ನನ್ನ ಅಣ್ಣನ ಕ್ಲಿನಿಕ್ ಬೀದಿಯ ಕೊನೆಯಲ್ಲಿತ್ತು. ನನ್ನ ಅಣ್ಣ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿದ್ದ. ನನ್ನ ಅಣ್ಣನ ಬಳಿ ಚಿಕಿತ್ಸೆ ಪಡೆಯಲು ದೂರದ ಊರುಗಳಿಂದ ಸಹ ಜನರು ಬರುತ್ತಿದ್ದರು. ಜನ ನನ್ನ ಅಣ್ಣನನ್ನು ತುಂಬಾ ಹೊಗಳುತ್ತಿದ್ದರು. ಇಲ್ಲಿಯವರೆಗೂ ನಾವು ನಮ್ಮ ಅಣ್ಣನನ್ನು ಬಿಟ್ಟು ಬೇರೆ ಯಾವುದೇ ವೈದ್ಯರ ಬಳಿ ಹೋಗಿರಲಿಲ್ಲ.
ಆದರೆ ಅಣ್ಣ ಕೆಲವು ದಿನಗಳಿಂದ ಯಾವುದೋ ಮುಖ್ಯವಾದ ಕೆಲಸದಲ್ಲಿ ತೊಡಗಿಕೊಂಡಿದ್ದ. ಯಾವ ಕೆಲಸವೆಂದು ನನಗೆ ಗೊತ್ತಾಗಲಿಲ್ಲ ಮತ್ತು ನಾನು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಿರಲಿಲ್ಲ. ನನ್ನ ಅಣ್ಣ ಯಾವುದೋ ಔಷಧಿಯನ್ನು ಕಂಡುಹಿಡಿಯುತ್ತಿದ್ದಾನೆ ಮತ್ತು ಇದಕ್ಕಾಗಿ ನಗರದ ದೊಡ್ಡ ವೈದ್ಯರನ್ನು ಸಂಪರ್ಕಿಸುತ್ತಿದ್ದಾನೆ ಎಂಬುದು ನನಗೆ ಊರಿನ ಜನರಿಂದ ತಿಳಿದಿರುವ ವಿಷಯವಾಗಿತ್ತು. ನನ್ನ ಅಣ್ಣನ ಬಳಿ ಒಂದು ಔಷಧವಿತ್ತು. ಅದನ್ನು ತಿಂದರೆ ತೂಕ ಕಳೆದುಕೊಳ್ಳಲು ಮತ್ತು ತೂಕ ಹೆಚ್ಚಿಸಲು ಸಹಾಯವಾಗುತ್ತದೆ ಎಂದು ಕೂಡ ಜನರು ಹೇಳಿಕೊಳ್ಳುತ್ತಿದ್ದರು. ಅಂದರೆ ನನ್ನ ಅಣ್ಣ ಇಷ್ಟು ದಿನ ಇದೇ ಕೆಲಸದಲ್ಲಿ ನಿರತನಾಗಿದ್ದನೆಂಬುದು ನನಗೆ ತಿಳಿಯಿತು. ಆದರೆ ಅವನ ಬಳಿ ಇಂಥ ಔಷಧಿ ಇದ್ದರೆ ಅದನ್ನು ನನಗೆ ಏಕೆ ನೀಡಲಿಲ್ಲ? ಇದರ ಅಗತ್ಯ ನನಗೆ ಎಷ್ಟಿದೆ ಎಂಬುದು ನನ್ನ ಅಣ್ಣನಿಗೂ ಚೆನ್ನಾಗಿ ತಿಳಿದಿತ್ತು. ಈ ಔಷಧಿ ಬಂದ ಕೂಡಲೇ ಮೊದಲು ನನಗೆ ನೀಡಬೇಕಿತ್ತು. ಆದರೆ ಈ ಬಗ್ಗೆ ನನಗೆ ಏನೂ ಹೇಳಿಲ್ಲ. ಔಷಧಿಯ ಬಗ್ಗೆ ಸ್ವಲ್ಪವೂ ತಿಳಿಸದೆ ಯಾಕೆ ಹೀಗೆ ಮಾಡಿದರೂ ನನಗೆ ಏನೂ ತಿಳಿಯಲಿಲ್ಲ. ನನ್ನ ಅಣ್ಣನಿಂದ ಔಷಧಿ ತೆಗೆದುಕೊಂಡ ಹುಡುಗಿಯರು ಒಂದೇ ತಿಂಗಳೊಳಗೆ ತೆಳ್ಳಗಾಗುತ್ತಿದ್ದರು. ಹಾಗಿದ್ದರೆ ಔಷಧಿ ಪರಿಣಾಮ ಬೀರಿತು. ಆದರೆ ನನ್ನ ಒಂದೇ ಒಂದು ಪ್ರಶ್ನೆ ಎಂದರೆ, ಈ ಔಷಧಿಯನ್ನು ನನಗೆ ಯಾಕೆ ಕೊಟ್ಟಿಲ್ಲ ಎನ್ನುವುದು. ಅವನೊಂದಿಗೆ ಈ ವಿಷಯ ಮಾತನಾಡಬೇಕೆಂಬುದು. ನನ್ನ ಅಣ್ಣ ಮನೆಗೆ ಬರುವುದನ್ನೇ ಕಾಯುತ್ತಿದ್ದೆ. ಆದರೆ ರಾತ್ರಿ 3 ಗಂಟೆಯಾದರೂ ಅಣ್ಣ ಮನೆಗೆ ಬಂದಿರಲಿಲ್ಲ. ಸುಮಾರು 3:30 ಹೊತ್ತಿಗೆ ಬಂದರು. ಆದರೆ ಅತ್ತಿಗೆ, ಈಗ ಏನು ನೀನು ಮಾತನಾಡಬೇಡ, ಈಗ ಅವರು ಊಟ ಮಾಡಿ ಮಲಗುತ್ತಾರೆ, ಬೆಳಿಗ್ಗೆ ಮಾತನಾಡಿದರೆ ಆಯ್ತು ಎಂದರು. ನಾನು ಬೆಳಗಾಗುವುದನ್ನೇ ಕಾಯುತ್ತಿದ್ದೆ ಮತ್ತು ಬೆಳಗಾದ ಕೂಡಲೇ ಮೊದಲು ಮಾಡಿದ ಕೆಲಸವೇನೆಂದರೆ ಅಣ್ಣನೊಂದಿಗೆ ಈ ವಿಷಯವನ್ನು ಮಾತನಾಡಿದೆ. ಆದರೆ ಅಣ್ಣ ನನಗೆ ಔಷಧಿಯನ್ನು ಕೊಡಲು ನಿರಾಕರಿಸಿದ. ನಾನು ಇದನ್ನು ನಿರೀಕ್ಷಿಸಲಿಲ್ಲ. ಈ ಸಮಸ್ಯೆಯಿಂದ ನಾನು ಎಷ್ಟೊಂದು ತೊಂದರೆ ಅನುಭವಿಸಿದೆ ಎಂದು ಎಲ್ಲವೂ ನನ್ನ ಅಣ್ಣನಿಗೆ ಗೊತ್ತಿದೆ. ಆದರೂ ನಿರಾಕರಿಸಿದನು. ನಾನು ಪದೇ ಪದೇ ಕೇಳಿದರೂ ಸಹ ಅಣ್ಣ ಇದಕ್ಕೆ ಒಪ್ಪಲಿಲ್ಲ ಮತ್ತು ನನಗೆ ಔಷಧಿಯನ್ನು ನೀಡಲು ಖಡಾಖಂಡಿತವಾಗಿ ನಿರಾಕರಿಸಿದನು. ಅಣ್ಣನ ನಿರಾಕರಣೆಯ ಕಾರಣ ನನಗೆ ತಿಳಿದಿಲ್ಲ. ಅಷ್ಟಕ್ಕೂ ನನಗೆ ಔಷಧಿ ನೀಡಿದರೆ ಅವನಿಗೆ ಏನು ತೊಂದರೆ ಆಗುತ್ತಿತ್ತು ಎಂದು ನನಗೆ ಅರ್ಥವಾಗಲಿಲ್ಲ. ಅತ್ತಿಗೆ ನನಗೆ ಸಿಗ್ನಲ್ ಮಾಡಿ ಮೌನವಾಗಿದ್ದರು. ಹಾಗಾಗಿ ನಾನು ಅಣ್ಣನೊಂದಿಗೆ ಹೆಚ್ಚು ಜಗಳ ಮಾಡಲು ಹೋಗಲಿಲ್ಲ. ನಾನು ಮೌನವಾಗಿ ಎದ್ದು ಟೆರೆಸ್ಗೆ ಬಂದೆ. ನನಗೆ ತುಂಬಾ ಕೋಪ ಬರುತ್ತಿತ್ತು. ನನ್ನ ಎಲ್ಲಾ ಸಮಸ್ಯೆಗಳನ್ನು ತಿಳಿದಿದ್ದರೂ ಅಣ್ಣ ಹೀಗೆ ಮಾಡುತ್ತಿದ್ದಾನೆ. ನನ್ನ ಎಲ್ಲಾ ಬೇಡಿಕೆಗಳನ್ನು ಅವನಾಗೆ ಪೂರೈಸುತ್ತಿದ್ದ. ಆದರೆ ಇಂದು ನನಗೆ ಬೇಕಾಗಿದ್ದು ನನ್ನ ಅಣ್ಣನ ಬಳಿಯೇ ಇರುವಾಗ ಅವನು ಅದನ್ನು ಕೊಡಲು ನಿರಾಕರಿಸುತ್ತಿದ್ದ. ಈ ಔಷಧಿಯು ವ್ಯಕ್ತಿಯನ್ನು 1 ತಿಂಗಳೊಳಗೆ ಸ್ಲಿಮ್ ಮಾಡುವುದೆಂದು ಗೊತ್ತಾದಾಗನಿಂದ ನಾನು ಅದನ್ನು ಬಳಸುವ ಆತುರದಲ್ಲಿದ್ದೆ. ಇದರ ಹೊರತಾಗಿ ನನಗೆ ಬೇರೆ ದಾರಿ ಕಾಣಲಿಲ್ಲ. ಹಾಗಾಗಿ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ಈ ಸ್ಥೂಲಕಾಯ ಒಂದು ನನ್ನಿಂದ ದೂರವಾಗಿ ಹೋದರೆ ನನ್ನ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತಿದ್ದವು. ಇದನ್ನೆಲ್ಲ ಯೋಚಿಸಿಯೇ ಔಷಧಿಯನ್ನು ಸೇವಿಸಲು ಯೋಚಿಸುತ್ತಿದ್ದೆ. ನನ್ನ ದೇಹ ಮಾತ್ರ ದಪ್ಪವಾಗಿತ್ತು. ಆದರೆ ನನ್ನ ಮುಖ, ನನ್ನ ಬಣ್ಣ ಎಲ್ಲವೂ ಚೆನ್ನಾಗಿತ್ತು. ಇದು ನನ್ನ ದೊಡ್ಡ ತಪ್ಪು ತಿಳುವಳಿಕೆ ಆಗಿತ್ತು. ಏಕೆಂದರೆ ಯಾವುದೇ ವ್ಯಕ್ತಿಯು ಸಂಪೂರ್ಣ 100% ಪರಿಪೂರ್ಣನಲ್ಲ. ಎಲ್ಲರಲ್ಲಿ ಏನಾದರೂ ನ್ಯೂನ್ಯತೆ ಇದ್ದೇ ಇರುತ್ತದೆ. ಆದರೆ ಕೆಲವೊಮ್ಮೆ ನಾವು ಮನುಷ್ಯರು ಇದನ್ನು ನಿರ್ಲಕ್ಷಿಸುತ್ತೇವೆ. ಇದನ್ನೆಲ್ಲ ಯೋಚಿಸಿದ ನಂತರ ನನ್ನ ಅಣ್ಣನಿಂದ ಈ ಔಷಧಿಯನ್ನು ಹೇಗೆ ಪಡೆದುಕೊಳ್ಳುವುದು? ನಾನು ಒಂದು ಪ್ಲಾನ್ ಮಾಡಿದೆ. ಈ ಪ್ಲಾನ್ ಅನ್ನು ಬಳಸಿ ನಾನು ಔಷಧಿಯನ್ನು ಪಡೆಯಬಹುದು. ಅತ್ತಿಗೆಗೆ ನಾನು ಕಾಲೇಜಿಗೆ ಹೊರಡುತ್ತೇನೆ ಎಂದು ಹೇಳಿ ಹೊರಟೆ. ನಂತರ ಸ್ನೇಹಿತೆಯ ಮನೆಗೆ ಹೋಗಿ ಅಲ್ಲಿ ನನ್ನ ವೇಷವನ್ನು ಬದಲಿಸಿಕೊಂಡೆ. ನನ್ನ ಸ್ನೇಹಿತೆಯ ತಾಯಿಯ ಸೀರೆಯೊಂದನ್ನು ಹುಟ್ಟು ಮುಸುಕು ಹಾಕಿಕೊಂಡೆ. ನಂತರ ನನ್ನ ಅಣ್ಣನ ಆಸ್ಪತ್ರೆಯನ್ನು ತಲುಪಿದೆ. ನನ್ನ ಅಣ್ಣನಿಗೆ ನನ್ನ ಗುರುತು ಸಿಗಲಿಲ್ಲ. ನಾನು ಔಷಧಿಯನ್ನು ತೆಗೆದುಕೊಂಡು ಮನೆಗೆ ಬಂದೆ. ನನಗೆ ಔಷಧಿ ಸಿಕ್ಕಿದ್ದರಿಂದ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ನಾನು ಗಾಳಿಯಲ್ಲಿ ಹಾರಾಡುತ್ತಿರುವಂತೆ ಭಾಸವಾಯಿತು. ಮುಂದಿನ ದಿನಗಳಲ್ಲಿ ನಾನು ತೆಳ್ಳಗಾಗುತ್ತೇನೆ ಎಂದು ನನಗೆ ಸಂತೋಷವಾಗಿತ್ತು ಮತ್ತು ಈ ಔಷಧಿ ಯಾರಿಗೂ ಸಿಗದಂತೆ ನನ್ನ ಪರ್ಸ್ನಲ್ಲಿ ಬಚ್ಚಿಟ್ಟುಕೊಂಡೆ. ಔಷಧಿಯನ್ನು ಕೊಡುವಾಗ ಅಣ್ಣ ಹೇಗೆ ತಿನ್ನಬೇಕು ಎಂದು ಹೇಳಿದ್ದ. ಈ ಔಷಧಿಯನ್ನು ನಾನು 15 ದಿನಗಳವರೆಗೆ ದಿನಕ್ಕೆ 2 ಬಾರಿ ತಿನ್ನಬೇಕಾಗಿತ್ತು. 15 ದಿನಗಳ ನಂತರ ತೂಕ ಇಳಿಯಲು ಇನ್ನು 15 ದಿನ ಕಾಯಬೇಕಾಗಿತ್ತು. ಇಂದು 30 ದಿನಗಳ ಕೊನೆಯಾಗಿತ್ತು. ರಾತ್ರಿ ಊಟವಾದ ಮೇಲೆ ಗುಟ್ಟಾಗಿ ಔಷಧಿ ಸೇವಿಸುತ್ತಿದ್ದೇನೆ. ಈಗ ಸ್ಲಿಮ್ ಆದರೆ ನನ್ನ ಕನಸುಗಳೆಲ್ಲ ನನಸಾಗಬಹುದು ಎಂದು 30 ದಿನ ಆಗುವವರೆಗೂ ಕಾಯುತ್ತಿದ್ದೆ. ಔಷಧಿಯನ್ನು ತೆಗೆದುಕೊಳ್ಳುವಾಗ ನನಗೆ ವಿಚಿತ್ರವಾದ ಭಾವನೆಗಳು ಉಂಟಾಗುತ್ತಿದ್ದವು. ನನ್ನ ಅಣ್ಣನಿಂದ ಔಷಧಿ ತೆಗೆದುಕೊಂಡಿದ್ದೇನೆ ಎಂದು ಅಣ್ಣನಿಗೆ ಅನುಮಾನ ಬರಬಾರದೆಂದು ನಾನು ಅವನ ಮುಂದೆ ಹೋಗುತ್ತಿರಲಿಲ್ಲ. 15 ದಿನಗಳನ್ನು ಕಳೆದಾಗ ನನ್ನಲ್ಲಿ ಬಹಳಷ್ಟು ಪರಿಣಾಮಗಳು ಉಂಟಾಗಿದ್ದವು. ನನ್ನನ್ನು ನೋಡಿದಾಗ ಅದು ನಾನೇ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಈಗ ನಾನು ನಿಜವಾಗಿಯೂ ತೆಳ್ಳಗಾಗಿದ್ದೆ ಮತ್ತು ನನ್ನ ತಂಗಿ ಶಿವಾನಿಗಿಂತ ಸುಂದರವಾಗಿ ಕಾಣುತ್ತಿದ್ದೆ. ಈಗ ನನ್ನ ತೂಕ 50 ಕೆಜಿಯಾಗಿತ್ತು. 1 ತಿಂಗಳೊಳಗೆ ನಾನು ಇಷ್ಟು ಕೆಜಿ ಕಳೆದುಕೊಳ್ಳುತ್ತೇನೆ ಎಂದು ನನಗೆ ನಂಬಲಾಗಲಿಲ್ಲ. ಈಗ ನನಗೆ ತುಂಬಾ ಸಂತೋಷವಾಗಿತ್ತು. ಈಗ ನಾನು ರೂಮಿನಿಂದ ಹೊರಬರುವ ಸಮಯ ಬಂದಿತ್ತು.
ಪೂರ್ತಿ 1 ತಿಂಗಳು ಹೆಚ್ಚಿನದಾಗಿ ನಾನು ರೂಮಿನಿಂದ ಹೊರಗೆ ಬರುವುದನ್ನು ನಿಲ್ಲಿಸಿದೆ. ನನ್ನ ರೂಮಿನಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದೆ. ನನಗೆ ಜೀನ್ಸ್ ಟಾಪ್ ಎಂದರೆ ಇಷ್ಟವಾಗಿತ್ತು. ನನಗೆ ಇಷ್ಟವಾದ ಜೀನ್ಸ್ ಟಾಪ್ ಧರಿಸಿದ್ದೆ. ಅದು ನನ್ನ ದೇಹಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತಿತ್ತು. ನಾನು ಸುಂದರವಾಗಿ ಕಾಣುತ್ತಿದ್ದೆ. ನಡಿಯಲ್ಲಿ ಎಷ್ಟೋ ಹೊತ್ತು ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ. ಅದರ ನಂತರ ಅತ್ತಿಗೆ ರೂಮಿನೊಳಗೆ ಬಂದಾಗ ಜೀನ್ಸ್ ಟಾಪ್ನಲ್ಲಿ ನನ್ನನ್ನು ನೋಡಿ ಅವರಿಗೂ ಆಶ್ಚರ್ಯವಾಯಿತು. ಈಗ ಅಣ್ಣ ನನ್ನನ್ನು ನೋಡಿದರೆ ನನ್ನನ್ನು ಗುರುತಿಸುತ್ತಾನೋ ಇಲ್ಲವೋ ಎಂದು ನನಗೆ ಸಂಶಯವಾಯಿತು. ಸುಮಾರು 1 ತಿಂಗಳಿನಿಂದ ನಾನು ಅಣ್ಣನ ಕಣ್ಣಿಗೆ ಸರಿಯಾಗಿ ಕಾಣಿಸಿಕೊಂಡಿರಲಿಲ್ಲ. ನಾನು ಇದರ ಬಗ್ಗೆ ಹೆಚ್ಚು ಚಿಂತಿಸಲಿಲ್ಲ. ಏಕೆಂದರೆ ನನ್ನ ಅಣ್ಣ ನಾನು ತೆಳ್ಳಗಾಗಿರುವುದನ್ನು ನೋಡಿದರೆ ತುಂಬಾ ಸಂತೋಷಪಡುತ್ತಾನೆಂದು ನನಗೆ ನಂಬಿಕೆ ಇತ್ತು. ಅವನು ಯಾವಾಗಲೂ ನನ್ನ ಸಂತೋಷದಲ್ಲಿ ತನ್ನ ಸಂತೋಷ ಕಾಣುತ್ತಿದ್ದ. ನಾನು ಜೀನ್ಸ್ ಟಾಪ್ ಧರಿಸಿ ಸ್ವಲ್ಪ ಮೇಕಪ್ ಕೂಡ ಹಾಕಿದ್ದೆ. ಅದು ನನ್ನನ್ನು ಇನ್ನೂ ಹೆಚ್ಚು ಸುಂದರವಾಗಿ ಕಾಣುವಂತೆ ಮಾಡಿತ್ತು. ನಂತರ ನಾನು ನನ್ನ ಕೋಣೆಯಿಂದ ಹೊರಗೆ ಹೋಗಿ ನೋಡಿದೆ. ಅಣ್ಣ ಅತ್ತಿಗೆ ತಮ್ಮಲ್ಲಿ ಏನನ್ನೋ ಮಾತನಾಡಿಕೊಳ್ಳುತ್ತಿದ್ದರು. ಅತ್ತಿಗೆ ಆಗಲೇ ಅಣ್ಣನಿಗೆ ನನ್ನ ಬಗ್ಗೆ ಹೇಳಿದಳು. ಆದರೆ ಅಣ್ಣ ನನ್ನನ್ನು ನೋಡಿದ ಕೂಡಲೇ ದಡಪಡಿಸಿ ಎದ್ದು ನಿಂತ. ಅತ್ತಿಗೆ ಹೇಳಿದ ಮಾತನ್ನು ನಂಬಿ ನನ್ನ ದೇಹವನ್ನು ನೋಡಿ ಆಶ್ಚರ್ಯಪಟ್ಟ. ಅವನು ತಯಾರಿಸಿದ ಔಷಧಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಂಡ ನನ್ನ ಅಣ್ಣನ ಮುಖವನ್ನು ನೋಡಿದೆ. ಒಂದು ವಿಚಿತ್ರವಾದ ಭಯ ಅವನನ್ನು ಆವರಿಸಿತ್ತು. ಅವರ ಮುಖದ ಮೇಲೆ ನಾನು ಹಿಂದೆಂದೂ ಈ ರೀತಿಯ ಭಯ ನೋಡಿರಲಿಲ್ಲ. ಆನಂತರ ಅವನು ಹೆದರುತ್ತಲೇ ನನ್ನನ್ನು ಕೇಳಿದ, ಸೌಮ್ಯ, ನೀನು ನನ್ನ ಔಷಧಿಯನ್ನ ಸಣ್ಣಗಾಗಲು ತೆಗೆದುಕೊಂಡೆಯಾ? ನನಗಂತೂ ಅಣ್ಣನಿಗೆ ಸುಳ್ಳು ಹೇಳಬೇಕೆನಿಸಿತು. ಆದರೂ ಒಂದಲ್ಲ ಒಂದು ದಿನ ಅವಶ್ಯವಾಗಿ ಸತ್ಯ ಹೊರಗೆ ಬಂದೇ ಬರುತ್ತೆ ಎಂದು ಅಂದುಕೊಂಡೆ ಮತ್ತು ಅಣ್ಣನಿಗೆ ಹೇಳಿದೆ. ಹೌದು, ಇದು ನಿನ್ನ ಔಷಧಿಯ ಪರಿಣಾಮ. ನಾನು ಈ ರೀತಿ ಸ್ಲಿಮ್ ಆಗಿದ್ದೇನೆ ಎಂದಾಗ ಅವರಿಗಂತೂ ತುಂಬಾ ಕೋಪ ಬಂದಿತ್ತು. ಅವನು ಸಿಟ್ಟಿನಿಂದ ಸೋಫಾದ ಮೇಲೆ ಕುಳಿತುಕೊಂಡ ಮತ್ತು ಅವನು ತುಂಬಾ ಟೆನ್ಷನ್ ಆದವನಂತೆ ಕಾಣುತ್ತಿದ್ದ. ನನಗೊಂದು ಅರ್ಥವಾಗಲಿಲ್ಲ. ಅಣ್ಣ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಎಂದು. ನಾನಂತಹ ತಪ್ಪು ಏನು ಮಾಡಿದ್ದೆ? ನಾನು ಸ್ಲಿಮ್ ಆಗೋ ಟ್ಯಾಬ್ಲೆಟ್ ತಾನೇ ತೆಗೆದುಕೊಂಡಿದ್ದೆ. ಅದು ಅಂತಿಂತ ಔಷಧಿಯಾಗಿರಲಿಲ್ಲ. ಎಲ್ಲಾ ಹುಡುಗಿಯರು ಹೆಂಗಸರು ಸಣ್ಣಗಾಗಲು ನನ್ನ ಅಣ್ಣನ ಕ್ಲಿನಿಕ್ನಿಂದ ಪ್ರತಿದಿನ ಖರೀದಿಸುವ ಔಷಧಿಯಾಗಿತ್ತು. ಅವರೆಲ್ಲ ಸಣ್ಣಗಾಗುತ್ತಿದ್ದರು. ಅದರಲ್ಲಿ ಟೆನ್ಷನ್ ಮಾಡಿಕೊಳ್ಳುವಂತದ್ದು ಏನೂ ಇರಲಿಲ್ಲ. ಹೀಗೆ ನನ್ನ ಅಣ್ಣ ಟೆನ್ಷನ್ ಮಾಡಿಕೊಂಡಿರುವ ಹಾಗೆ ಅತ್ತಿಗೆ ಸಹ ಇದನ್ನು ಯೋಚಿಸುತ್ತಿದ್ದರು. ಕೊನೆಗೊಮ್ಮೆ ಅವರು ಧೈರ್ಯ ಮಾಡಿ ಅಣ್ಣನಲ್ಲಿ ಕೇಳಿಬಿಟ್ಟರು, ನೀವು ಸೌಮ್ಯಳ ನೋಡಿ ಏಕೆ ಇಷ್ಟು ಟೆನ್ಷನ್ ಮಾಡಿಕೊಂಡಿರುವಿರಿ? ಅಷ್ಟಕ್ಕೂ ಏನಾಗಿದೆ? ಆಗ ಅಣ್ಣ ಅತ್ತಿಗೆ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಮತ್ತು ನನ್ನ ಕಡೆ ನೋಡುತ್ತಾ ಕೇಳಿದ, ಅಷ್ಟಕ್ಕೂ ಆ ಔಷಧಿ ನಿನಗೆ ಹೇಗೆ ಸಿಕ್ತು? ಈಗಂತೂ ಅಣ್ಣನಲ್ಲಿ ಯಾವುದೇ ವಿಷಯವನ್ನು ಮುಚ್ಚಿಡುವ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾನು ಎಲ್ಲವನ್ನೂ ಮುಚ್ಚುಮರೆ ಇಲ್ಲದೆ ಅಣ್ಣನಿಗೆ ಹೇಳಿದೆ. ಹೇಗೆ ನಾನು ವೇಷ ಮರೆಸಿಕೊಂಡು ಅಣ್ಣನ ಕ್ಲಿನಿಕ್ಕಿಗೆ ಹೋಗಿದ್ದು ಮತ್ತು ಔಷಧಿಯನ್ನು ತೆಗೆದುಕೊಂಡು ಬಂದಿದ್ದು ಎಲ್ಲವನ್ನೂ ಸರಿಯಾಗಿ ವಿವರಿಸಿದೆ. ಇದನ್ನೆಲ್ಲ ಕೇಳಿ ಅಣ್ಣನ ಕಣ್ಣಿನಲ್ಲಿ ನೀರು ಹರಿಯಿತು. ನನ್ನನ್ನು ನೋಡುತ್ತಾ ಕೇಳಿದ, ಇದೇನು ಮಾಡಿಬಿಟ್ಟೆ ಸೌಮ್ಯ? ಅಣ್ಣ ಇಷ್ಟೊಂದು ಗಾಬರಿಯಾಗಿದ್ದು ನಾನೆಂದೂ ನೋಡಿರಲಿಲ್ಲ. ನಾನು ಸಹ ತುಂಬಾ ಗಾಬರಿಯಾದೆ. ಏಕೆಂದರೆ ನನ್ನಿಂದ ಏನೂ ತಪ್ಪಾಗಿರಬಹುದು. ಅದಕ್ಕಾಗಿ ಅಣ್ಣ ಇಷ್ಟೊಂದು ಗಾಬರಿಯಾಗಿರಬಹುದು. ಅಣ್ಣನ ಪರಿಸ್ಥಿತಿ ನೋಡಿ ನನಗೆ ಹಾಗೆ ಅನಿಸಿತು. ಅತ್ತಿಗೆಯೂ ಸಹ ಅಣ್ಣನಿಗೆ ರಿಲ್ಯಾಕ್ಸ್ ಆಗಲು ಹೇಳಿದರು ಮತ್ತು ಈ ರೀತಿ ಚಿಂತಿಸಲು ಕಾರಣ ಏನು ಎಂದು ಕೇಳಿದರು. ಆಗ ಅಣ್ಣ ಹೇಳಿದರು, ನಾನು ದಡುತಿ ದೇಹವನ್ನು ಕರಗಿಸಲು ಸಂಶೋಧನೆ ಮಾಡಿದ ಔಷಧಿಯು ಸೌಮ್ಯಳಿಗಾಗಿ ತಯಾರಿಸಿದ್ದಲ್ಲ. ಅಷ್ಟು ಹೇಳಿ ಅಣ್ಣ ಮನೆಯಿಂದ ಹೊರಗೆ ಹೋದರು. ಅವರ ಹಿಂದಿನಿಂದ ನಾನು ಮತ್ತು ಅತ್ತಿಗೆ ಯೋಚಿಸುತ್ತಾ ಅಣ್ಣನ ಈ ಮಾತಿನ ಅರ್ಥವೇನು ಎಂದು ಅರ್ಥವಾಗದೆ ಚಡಪಡಿಸಿದವು. ಇಡೀ ದಿನ ಅಣ್ಣನ ಬರುವಿಕೆಯನ್ನು ಕಾದು ಕಾದು ಸುಸ್ತಾದೆವು. ಇಡೀ ದಿನ ಕಳೆದರೂ ಅಣ್ಣ ಇನ್ನೂ ಮನೆಗೆ ಬಂದಿರಲಿಲ್ಲ. ರಾತ್ರಿಯಾಗ ತೊಡಗಿತ್ತು. ಆದರೆ ಅಣ್ಣ ಇನ್ನೂ ಮನೆಗೆ ಬಂದಿರಲಿಲ್ಲ. ಕೊನೆಗೂ ಅಣ್ಣ ರಾತ್ರಿ 12ವರೆಗೆ ಮನೆಗೆ ಬಂದರು. ಆಗ ಅತ್ತಿಗೆ ಅಣ್ಣನ ಬಳಿ ಹೋಗಿ ಕೇಳಿದರು, ಇಷ್ಟು ರಾತ್ರಿವರೆಗೆ ನೀವು ಎಲ್ಲಿದ್ರಿ? ಇಡೀ ದಿನ ನೀವು ಎಲ್ಲಿ ಹೋಗಿದ್ರಿ? ಇಂದಂತೂ ಅಣ್ಣ ಕ್ಲಿನಿಕ್ನಲ್ಲೂ ಇರಲಿಲ್ಲ. ಹಾಗಾದ್ರೆ ಅಣ್ಣ ತನ್ನ ಕ್ಲಿನಿಕ್ ಅನ್ನು ಬಿಟ್ಟು ಎಲ್ಲೋ ಹೋಗಿದ್ದರು. ಅಣ್ಣ ಅತ್ತಿಗೆ ಮಾತನ್ನು ತಿರಸ್ಕರಿಸುತ್ತಾ ತನ್ನ ಕೋಣೆಗೆ ಹೋದರು. ಅತ್ತಿಗೆ ಸಹ ಅವನ ಹಿಂದೆ ಹಿಂದೆ ಅವನ ಕೋಣೆಗೆ ಹೋದಳು ಮತ್ತು ಅವನ ಚಿಂತೆಗೆ ಕಾರಣವನ್ನು ಕೇಳತೊಡಗಿದರು. ಇಷ್ಟು ಚಿಕ್ಕ ಮಾಮೂಲಿ ವಿಷಯವನ್ನು ತೆಗೆದುಕೊಂಡು ಅಣ್ಣ ಏಕೆ ಇಷ್ಟು ಚಿಂತಾಕ್ರಾಂತರಾಗಿದ್ದರು? ಹೇಗಿದ್ದರು? ನಾನು ಔಷಧಿಯನ್ನು ತೆಗೆದುಕೊಂಡು ಸಣ್ಣಗಾಗಿದ್ದೆ. ಇದಂತೂ ಖುಷಿಯ ವಿಚಾರವಾಗಿತ್ತು. ಒಂದು ವೇಳೆ ನಾನು ಆ ಔಷಧಿಯನ್ನು ಸೇವಿಸಿದೆ ಅಂದುಕೊಂಡರು. ಅದೆಂತಹ ದೊಡ್ಡ ವಿಷಯವಾಗಿತ್ತು. ಇಷ್ಟೊಂದು ಚಿಕ್ಕ ವಿಷಯವನ್ನು ಎತ್ತಿಕೊಂಡು ಅಣ್ಣ ಏಕೆ ಇಷ್ಟು ದೊಡ್ಡದು ಮಾಡುತ್ತಿದ್ದರು? ಆಗ ಅಣ್ಣ ಅತ್ತಿಗೆಗೆ ಹೇಳಿದರು, ಇದು ಯಾವುದೋ ಚಿಕ್ಕ ವಿಷಯವಲ್ಲ. ಒಂದಂತೂ ಅವನಿಗೆ ಸ್ಪಷ್ಟವಾಗಿತ್ತು, ಅದು ಯಾವುದೋ ಮಾಮೂಲಿ ಔಷಧವಾಗಿರಲಿಲ್ಲ. ಔಷಧಿಯನ್ನು ಅಣ್ಣ ಎಲ್ಲಾ ಹೆಣ್ಣು ಮಕ್ಕಳಿಗಾಗಿ ತಯಾರು ಮಾಡಿರಲಿಲ್ಲ. ಬದಲಾಗಿ ಕೆಲವೇ ಹುಡುಗಿಯರು ಮತ್ತು ಹೆಂಗಸರಿಗಾಗಿ ತಯಾರಿಸಿದ್ದರು.
ಅಣ್ಣ ಈ ರೀತಿ ಉದಾಸೀನತೆಯಿಂದ ಇರುವುದು ನನ್ನಿಂದ ನೋಡಲಾಗುತ್ತಿರಲಿಲ್ಲ. ಅವರು ತನ್ನ ಎಲ್ಲಾ ಎಕ್ಸ್ಪರಿಮೆಂಟ್ ಮುಗಿದ ಮೇಲೆ ಈ ಔಷಧಿಯನ್ನು ನನಗೆ ಗಿಫ್ಟ್ ಆಗಿ ನೀಡಲು ಬಯಸಿದ್ದರು. ಆದರೆ ನನಗೆ ಆ ಔಷಧಿಯನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಾಗಿರಲಿಲ್ಲ. ಜನರು ನನ್ನ ದಪ್ಪ ದೇಹದ ಕಾರಣದಿಂದ ನನಗೆ ನೋವಾಗುವ ಹಾಗೆ ಮಾತನಾಡಿಕೊಳ್ಳುವುದನ್ನು ಮತ್ತು ನಾನು ಸಂಕಟಪಡುವುದನ್ನು ನನ್ನ ಅಣ್ಣನಿಂದ ನೋಡಲಾಗುತ್ತಿರಲಿಲ್ಲ. ಅವರು ತನ್ನ ಸಹೋದರಿಯ ಈ ನ್ಯೂನತೆಯನ್ನು ಹೋಗಲಾಡಿಸಲು ಇಷ್ಟಪಟ್ಟಿದ್ದರು ಮತ್ತು ಅದಕ್ಕಾಗಿ ನಿರಂತರ ಪ್ರಯೋಗ ಮಾಡುತ್ತಿದ್ದರು. ಅದಕ್ಕಾಗಿ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿದ್ದರು ಮತ್ತು ಬೇರೆ ಬೇರೆ ಪ್ರಸಿದ್ಧ ಕಂಪನಿಗಳ ಸಂಬಂಧಪಟ್ಟ ಔಷಧಿಯನ್ನು ಸಹ ತರಿಸಿಕೊಂಡಿದ್ದರು. ಔಷಧಿಗಳನ್ನು ಅಣ್ಣನು ತನ್ನ ಬಳಿಯೇ ಇರಿಸಿಕೊಂಡಿದ್ದ, ಅದನ್ನು ಬೇರೆ ಹೆಂಗಸರ ಮೇಲೆ ಉಪಯೋಗಿಸಲು ಇಷ್ಟಪಟ್ಟಿದ್ದ ಮತ್ತು ಆ ಹೆಂಗಸರ ಮೇಲೆ ಈ ಔಷಧಿಗಳ ಉತ್ತಮ ರಿಸಲ್ಟ್ ಬಂದ ಮೇಲೆ ನನಗೆ ಔಷಧಿ ನೀಡುವವನಿದ್ದ. ಆದರೆ ಈ ಔಷಧಿ ಆ ಹೆಣ್ಣು ಮಕ್ಕಳ ಮೇಲೆ ಅಷ್ಟೊಂದು ಪರಿಣಾಮ ಬೀರುತ್ತಿರಲಿಲ್ಲ, ಏಕೆಂದರೆ ಅವರು ಔಷಧಿ ಸೇವಿಸಿದ ನಂತರ ಕೇವಲ 2 ತಿಂಗಳವರೆಗೆ ಮಾತ್ರ ಸ್ಲಿಮ್ ಆಗಿರುತ್ತಿದ್ದರು. ಅದರ ನಂತರ ನಿಧಾನವಾಗಿ ಅವರ ವೇಟ್ ಮೊದಲನೇ ಹಾಗೆ ಆಗುತ್ತಿತ್ತು. ಈಗ ನಾನು ಸಹ ಅದೇ ಔಷಧಿಯನ್ನು ತೆಗೆದುಕೊಂಡಿದ್ದೆ. ನನ್ನ ಮೇಲೆ ಇದರ ಪರಿಣಾಮ ಹೇಗಾಗಬಹುದು ಎಂದು ಅಣ್ಣನಿಗೆ ಸಹ ಗೊತ್ತಿರಲಿಲ್ಲ. ಇದೇ ಕಾರಣಕ್ಕಾಗಿ ಅಣ್ಣ ಸೀನಿಯರ್ ಡಾಕ್ಟರ್ ಅಲ್ಲಿಗೆ ಹೋಗಿದ್ದರು. ಆದರೆ ಇಂದು ಡಾಕ್ಟರ್ ಅಲ್ಲಿರಲಿಲ್ಲ. ಆ ನಂತರ ಅವನಿಗೆ ಗೊತ್ತಾಗಿತ್ತು, ಸೀನಿಯರ್ ಡಾಕ್ಟರ್ ಕೆಲವು ತಿಂಗಳ ಅವಧಿಗಾಗಿ ಅಮೆರಿಕಕ್ಕೆ ಹೋಗಿದ್ದರು. ಅದರಿಂದ ಅಣ್ಣ ತುಂಬಾ ಚಿಂತಿತರಾಗಿದ್ದರು. ಒಂದು ವೇಳೆ ಅಣ್ಣ ಔಷಧಿಯ ವಿಷಯವಾಗಿ ಸೀನಿಯರ್ ಡಾಕ್ಟರ್ ಜೊತೆ ಮಾತಾಡಿಲ್ಲ ಅಂದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದು ಅಣ್ಣನಿಗೂ ಗೊತ್ತಾಗಿತ್ತು ಮತ್ತು ಅಣ್ಣನಿಂದ ಬಹುದೊಡ್ಡ ತಪ್ಪಾಗಿತ್ತು. ತನ್ನ ತಂಗಿಗಾಗಿ ಅಣ್ಣನು ವಿದೇಶದಿಂದ ಔಷಧಿಗಳನ್ನು ತರಿಸಿ ಬೇರೆಯವರ ಮೇಲೆ ಪ್ರಯೋಗ ಮಾಡುತ್ತಿದ್ದ. ನಾವು ಬೇರೆಯವರಿಗಾಗಿ ಹೊಂಡ ತೋಡಿದರೆ ಒಂದಲ್ಲ ಒಂದು ದಿನ ನಾವು ಅದೇ ಹೊಂಡದಲ್ಲಿ ಬೀಳಬೇಕಾಗುತ್ತದೆ ಎಂದು ಅಣ್ಣನಿಗೆ ಈಗ ಮನವರಿಕೆಯಾಗಿತ್ತು. ಅದೇ ರೀತಿ ನನ್ನ ಜೊತೆ ಸಹ ನಡೆದಿತ್ತು. ಮುಂದೆ ಏನಾಗುತ್ತೋ ಎಂದು ಯಾರಿಗೂ ಏನೂ ಗೊತ್ತಿರಲಿಲ್ಲ. ಹೀಗೆ 2-3 ದಿನಗಳು ಕಳೆಯಿತು. ಅಣ್ಣ ತನ್ನ ಸೀನಿಯರ್ ಡಾಕ್ಟರ್ ಜೊತೆ ಮಾತನಾಡಲು ಫೋನ್ ಮಾಡುತ್ತಲೇ ಇದ್ದ, ಆದರೆ ಅವರ ಫೋನ್ ಸಹ ಸ್ವಿಚ್ ಆಫ್ ಆಗಿತ್ತು. ಬೇರೆ ಯಾವ ರೀತಿಯಲ್ಲೂ ಸಹ ಅಣ್ಣನ ಸೀನಿಯರ್ ಡಾಕ್ಟರ್ ಜೊತೆ ಕಾಂಟ್ಯಾಕ್ಟ್ ಆಗಲಿಲ್ಲ. ಆದರೆ ಅಣ್ಣ ನಿರಂತರ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದ, ಏಕೆಂದರೆ ಈ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಹುಡುಕಲು ಅವನು ಪ್ರಯತ್ನಿಸುತ್ತಿದ್ದ. ಅಣ್ಣ ತನ್ನ ಸೀನಿಯರ್ ಡಾಕ್ಟರನ್ನ ತುಂಬಾ ದಿನಗಳಿಂದ ಕಾಲ್ ಮಾಡಲು ಪ್ರಯತ್ನಿಸುತ್ತಿದ್ದ. ಈಗಲೂ ಅವನ ಮುಖದ ಮೇಲೆ ಭಯ ಆವರಿಸಿತ್ತು. ಅತ್ತಿಗೆ ಸಹ ಅಣ್ಣನಲ್ಲಿ ಕೇಳಿದಾಗ ಅಣ್ಣ ಹೇಳಿದರು, ನನ್ನ ಹತ್ತಿರ ಒಂದು ಸೊಲ್ಯೂಷನ್ ಇದೆ. ಎಲ್ಲಾ ಔಷಧಿಗಳನ್ನ ಹೊರ ಎಸೆಯಬೇಕು, ಆಗ ಮಾತ್ರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಎಂದನು. ಎಲ್ಲಾ ಔಷಧಿಗಳು ಅಣ್ಣನ ಕ್ಲಿನಿಕ್ನಲ್ಲಿ ಇದ್ದವು. ಈಗ ಅಣ್ಣನು ಆ ಔಷಧಿಗಳನ್ನು ಬೇರೆಯವರಿಗೂ ಮಾರಾಟ ಮಾಡಬಾರದು ಎಂದು ಅಂದುಕೊಂಡಿದ್ದ, ಏಕೆಂದರೆ ತನ್ನ ತಂಗಿಯಂತೆ ಅವರು ಸಹ ಸ್ವಲ್ಪ ದಿನವಷ್ಟೇ ಖುಷಿಪಟ್ಟು ಆಮೇಲೆ ದಪ್ಪವಾಗುತ್ತಾರೆ. ಇದು ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಔಷಧ ಕೆಲಸ ಮಾಡುತ್ತಿತ್ತು. ತುಂಬಾ ಹಣ ಖರ್ಚು ಮಾಡಿದ ನಂತರ 2 ತಿಂಗಳಾದ ಮೇಲೆ ಅವರು ಪುನಃ ದಪ್ಪವಾಗಿ ಕ್ಲಿನಿಕ್ನ ಮೇಲೆ ಮತ್ತು ಅಣ್ಣನ ಮೇಲೆ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದರು ಮತ್ತು ಅವರು ತುಂಬಾ ಬೇಜಾರು ಮಾಡಿಕೊಳ್ಳುತ್ತಿದ್ದರು. ತುಂಬಾ ನೋವನ್ನು ಅನುಭವಿಸುತ್ತಿದ್ದರು. ಅಣ್ಣನ ಆಸೆಯೂ ಸಹ ಈಡೇರಿರಲಿಲ್ಲ, ಏಕೆಂದರೆ ಯಾರು ಈ ಔಷಧವನ್ನು ಸೇವಿಸುತ್ತಾರೋ ಅವರ ಬೊಜ್ಜು ಬೇಗ ಕರಗಿ ಅವರು ಸ್ಲಿಮ್ ಆಗಲಿ ಎಂಬುದು ಅಣ್ಣನ ಆಸೆಯಾಗಿತ್ತು. ಈಗ ಈ ಔಷಧವನ್ನು ಸೇವಿಸಿ ನಮ್ಮ ಆಸೆಯನ್ನು ಪೂರೈಸಿಕೊಳ್ಳಲಾರೆವು ಎಂದು ನಮಗೆ ಮನವರಿಕೆಯಾಗಿತ್ತು. ಆದ್ದರಿಂದ ನಾನು ತಕ್ಷಣ ಅಣ್ಣನ ಕ್ಲಿನಿಕ್ಕಿಗೆ ಹೋಗಿ ಆ ಎಲ್ಲಾ ಔಷಧಿಗಳನ್ನು ತೆಗೆದುಕೊಂಡು ಬಂದಿದ್ದೆ. ಅಣ್ಣ ಹೇಳಿದ್ದ ಔಷಧಿಗಳನ್ನ ನೀವು ಏನಾದ್ರೂ ಮಾಡಿಕೊಳ್ಳಿ, ಅದನ್ನು ಸೇವನೆ ಮಾತ್ರ ಮಾಡಬೇಡಿ ಎಂದಿದ್ದ. ನಾನು ಆ ಔಷಧಿಯ ರ್ಯಾಪರ್ ಮೇಲಿನ ಹೆಸರುಗಳನ್ನು ಅಳಿಸಿ ಅದನ್ನು ನಾಶಪಡಿಸಲು ಆಳುಗಳಿಗೆ ನೀಡಿದೆ. ಯಾರು ಈ ಔಷಧಿಯ ಹೆಸರು ನೋಡಿ ಅದನ್ನು ಪುನಃ ಸೇವನೆ ಮಾಡಬಾರದು ಎಂದು ಹೆಸರನ್ನು ಅಳಿಸಿದೆ. ಅಣ್ಣನು ಸಹ ತನ್ನ ವೇಟ್ ಕಡಿಮೆ ಮಾಡಲು ಕ್ಲಿನಿಕ್ಕಿಗೆ ಬರುವ ಹೆಂಗಸರಿಗೆ, ಹುಡುಗಿಯರಿಗೆ ಇಲ್ಲಿ ಆ ರೀತಿಯ ಯಾವುದೇ ಔಷಧಿ ದೊರೆಯುವುದಿಲ್ಲ ಎಂದು ನಿರಾಕರಿಸಿ ವಾಪಸ್ ಕಳಿಸತೊಡಗಿದ. ನೋಡುತ್ತಾ ದಿನಗಳು ಕಳೆದು 2 ತಿಂಗಳಾಯಿತು. ನನ್ನ ತೂಕ ಸಹ ಪುನಃ ಮೊದಲಿನಂತೆ ಆಯಿತು. ನಾನು ತುಂಬಾ ದಪ್ಪ ಆದೆ. ಇದೇ ದುಃಖದಿಂದ ನಾನು ಮನೆಯಿಂದ ಹೊರಬೀಳಲು ಅಂಜುತ್ತಿದ್ದೆ. ನನ್ನ ಗೆಳತಿಯರ ಫೋನ್ ಕಾಲ್ ಬರುತ್ತಿತ್ತು. ಅವರಿಗೆ ನಾನು ಪಾರ್ಟಿ ನೀಡುತ್ತೇನೆಂದು ಹೇಳಿದ್ದೆ. ಆದರೆ ಅವರ ಜೊತೆ ಮಾತನಾಡಲು ಸಹ ನನಗೆ ಇಷ್ಟವಾಗಲಿಲ್ಲ. ನಾನು ನನ್ನ ಎಲ್ಲಾ ಫ್ರೆಂಡ್ಸ್ಗಳಿಗೆ ಮೊದಲೇ ಹೇಳಿದ್ದೆ, ನಾನು ಸ್ಲಿಮ್ ಆಗಿದ್ದೇನೆ ಎಂದು. ಆದರೆ ಈಗ ಈ ರೀತಿಯಾಗಿದೆ ಎಂದು ನಾನು ಯಾವ ಬಾಯಿಂದ ಹೇಳಲಿ ಮತ್ತು ಅವರಿಗೆ ಹೇಗೆ ಮುಖ ತೋರಿಸಲಿ? ಈಗ ನಾನು ಇಷ್ಟು ದಪ್ಪವಾಗಿದ್ದೇನೆ ಎಂದು ಅವರು ನೋಡಿದರೆ ನನ್ನನ್ನು ಇನ್ನಷ್ಟು ಗೇಲಿ ಮಾಡುತ್ತಾರೆ. ನನ್ನ ಅಣ್ಣನಿಗೂ ಸಹ ಈ ವಿಷಯದ ಬಗ್ಗೆ ಗಮನವಿಟ್ಟು ನನ್ನೆಲ್ಲ ಗೆಳತಿಯರಿಂದಲೇ ನಾನೆಷ್ಟು ನೋವನ್ನು ಅನುಭವಿಸುತ್ತಿದ್ದೆ ಎಂಬುದು ಅವನಿಗೆ ಮೊದಲೇ ಗೊತ್ತಿತ್ತು. ಈ ಘಟನೆ ನಡೆದ ಮೇಲೆ ನಾನು ಅವನ ಮೇಲೆ ಕೋಪಗೊಂಡಿದ್ದೆ ಎಂದು ಅವನು ಅಂದುಕೊಂಡಿದ್ದ. ನಾನು ಈ ಘಟನೆಯಾದ ಮೇಲೆ ಅವನೊಂದಿಗೆ ಹೆಚ್ಚು ಮಾತು ಆಡಿರಲಿಲ್ಲ.
ನಾನು ನನ್ನ ಕೋಣೆಯೊಳಗೆ ಇರುತ್ತಿದ್ದೆ. ಅವನು ಸಹ ಬಂದು ನನ್ನನ್ನು ಮಾತನಾಡಿಸುತ್ತಿರಲಿಲ್ಲ. ದಿನಗಳು ಹೀಗೆ ಉರುಳುತ್ತಿದ್ದವು. ಒಂದು ದಿನ ನನ್ನ ಅಣ್ಣ ನನ್ನನ್ನು ಮಾತನಾಡಿಸಲು ನನ್ನ ಕೋಣೆಗೆ ಬಂದ. ಹಾಗೆ ಶಿವಾನಿಯೂ ಸಹ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು. ನಾನು ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ, ಏಕೆಂದರೆ ಅವಳ ಮೇಲೆ ನನಗೆ ತುಂಬಾ ಕೋಪ ಇತ್ತು. ಅದಕ್ಕಾಗಿ ನಾನು ಅವಳೊಂದಿಗೆ ಮಾತನಾಡಲು ತಿರಸ್ಕರಿಸುತ್ತಿದ್ದೆ. ಅಣ್ಣನೂ ಸಹ ನಾನು ಕೋಪ ಮಾಡಿಕೊಂಡಿದ್ದೇನೆ ಎಂದು ತಿಳಿದು ನನ್ನನ್ನು ಮಾತನಾಡಿಸಲು ನನ್ನ ಕೋಣೆಗೆ ಬಂದ. ಅವನು ಹೇಳತೊಡಗಿದ, ಸೌಮ್ಯ, ನಾನು ನಿನ್ನೊಂದಿಗೆ ಏನು ಮಾಡಿದೆನೋ ಅದಕ್ಕಾಗಿ ನನ್ನನ್ನು ಕ್ಷಮಿಸು. ನಿನಗೆ ತೊಂದರೆ ಉಂಟು ಮಾಡುವ ಯಾವುದೇ ಕೆಲಸವನ್ನು ನಾನು ಮಾಡಬೇಕೆಂದಿರಲಿಲ್ಲ. ಅಣ್ಣನಂತೂ ನನ್ನ ಖುಷಿಗಾಗಿ ಇವುಗಳೆಲ್ಲವನ್ನೂ ಮಾಡುತ್ತಿದ್ದರು. ಅದಕ್ಕಾಗಿ ಅವರು ಇಷ್ಟೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದರು. ಇದೊಂದು ತಪ್ಪು ಹೆಜ್ಜೆಯಾಗಿತ್ತು. ಅವರಿಗೆ ಇದು ತಪ್ಪೆಂದು ಗೊತ್ತಿದ್ದರೂ ಸಹ ನನಗಾಗಿ, ನನ್ನ ಖುಷಿಗಾಗಿ ಈ ಔಷಧಿಗಳ ಪ್ರಯೋಗವನ್ನು ಬೇರೆ ಹೆಂಗಸರ ಮೇಲೆ, ಹುಡುಗಿಯರ ಮೇಲೆ ಮಾಡುವ ದೊಡ್ಡ ಪ್ರಮಾದವನ್ನು ಮಾಡಿದ್ದರು ಮತ್ತು ನನ್ನ ದುಡುತಿ ದೇಹವನ್ನು ಕೊನೆಗೊಳಿಸಲು ಮಾಡಬೇಕಾದ ಎಲ್ಲಾ ಪ್ರಯತ್ನವನ್ನು ಮಾಡಿದ್ದರು. ಅಣ್ಣ ನನ್ನೊಂದಿಗೆ ಹೇಳಿದರು, ನಾನು ಒಪ್ಪಿಕೊಳ್ಳುತ್ತೇನೆ, ನಾನು ಬೇರೆಯವರ ಮೇಲೆ ಔಷಧಿಗಳ ಪ್ರಯೋಗ ಮಾಡಿ ತಪ್ಪು ಮಾಡಿದ್ದೇನೆ. ನಾನು ಈ ರೀತಿ ಮಾಡಬಾರದಾಗಿತ್ತು. ನನ್ನ ಅಣ್ಣ ತುಂಬಾ ನಾಚಿಕೆಯಿಂದ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರು. ಅವರು ಏನು ತಪ್ಪು ಮಾಡಿದರೂ ಸಹ ತನ್ನ ತಂಗಿಗಾಗಿ ಮಾಡಿದ್ದರು ಮತ್ತು ನನ್ನ ಅಣ್ಣ ತನ್ನ ಬರು ತಂಗಿಯರನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾನೆ ಎಂದು ಇಂದು ನನಗೆ ಅರ್ಥವಾಗಿತ್ತು. ನನ್ನ ಸಲುವಾಗಿ ನನ್ನಣ್ಣ ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದರು. ಹಲವಾರು ವರ್ಷಗಳಿಂದ ಗಳಿಸಿಕೊಂಡು ಬಂದ ಗೌರವ ಮತ್ತು ಹೆಸರನ್ನ ನನಗಾಗಿ ನನ್ನಣ್ಣ ಮಣ್ಣು ಪಾಲು ಮಾಡಿಸಿಕೊಂಡಿದ್ದರು. ತನ್ನ ಡಾಕ್ಟರ್ ಹುದ್ದೆಯನ್ನು ನನಗಾಗಿ ಮಿಸ್ಯೂಸ್ ಮಾಡಿಕೊಂಡಿದ್ದರು. ಅಣ್ಣನಿಂದ ನಡೆದ ಎಲ್ಲಾ ತಪ್ಪುಗಳಿಗೂ ಕಾರಣ ನಾನೇ ಆಗಿದ್ದೆ. ತಪ್ಪು ನನ್ನಿಂದಲೇ ಆಗಿತ್ತು. ನಾನು ನನ್ನ ತೂಕವನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ನಾನು ಸ್ಲಿಮ್ ಆಗೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಪ್ರತಿಯೊಬ್ಬರಲ್ಲಿ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತದೆ. ನನ್ನ ಕೊರತೆ ನಾನು ದಪ್ಪವಾಗಿರುವುದಾಗಿತ್ತು. ನಾನು ಹೇಗಾದರೂ ಮಾಡಿ ನನ್ನ ತೂಕ ಕಡಿಮೆ ಮಾಡಲು, ಅಣ್ಣನಿಗೆ ತಿಳಿಯದ ಹಾಗೆ ಸ್ಲಿಮ್ ಆಗಲು ಔಷಧಿಯನ್ನು ಬಳಸಿದ್ದೆ ಮತ್ತು ನಾನು ಪರ್ಫೆಕ್ಟ್ ಆಗಿರಬೇಕು ಎಂದು ಆಸೆ ಪಟ್ಟಿದ್ದೆ. ಇದೇ ನನ್ನ ದೊಡ್ಡ ತಪ್ಪಾಗಿತ್ತು. ನಾನು ಡುಮ್ಮಿಯಾಗಿರುವುದು, ನನ್ನ ದೇಹಕ್ಕೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ನನ್ನ ಯೋಚನೆ ಲಹರಿಯೇ ನನ್ನನ್ನು ನಾನೇ ಈ ಮಟ್ಟಿಗೆ ಕೀಳಾಗಿ ಕಾಣುವಂತೆ ಮಾಡಿತ್ತು. ನಾನು ಸ್ಲಿಮ್ ಮತ್ತು ಸ್ಮಾರ್ಟ್ ಆಗಬೇಕೆಂಬ ಬಯಕೆಯೇ ನನಗೆ ಮುಳ್ಳಾಗಿ ಕಾಡಿತು. ಏಕೆಂದರೆ ನಾವು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇ ನಮಗಾಗಿ ಸ್ಮಾರ್ಟ್ ಮತ್ತು ಪರ್ಫೆಕ್ಟ್ ಆಗಲು ಬಯಸಬೇಕು ಮತ್ತು ನಮ್ಮ ಮೇಲೆ ನಮಗೆ ಎಂದು ಅಹಂಕಾರ ಇರಬಾರದು. ನಾನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದು ಏಕೆಂದರೆ ನಾನು ಜನರ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ರೋಸಿ ಹೋಗಿದ್ದೆ. ಅದರಿಂದಾಗಿ ಸ್ಲಿಮ್ ಆಗಲು ಔಷಧಿ ಸೇವಿಸುವುದು ನನಗೆ ಅವಶ್ಯವಾಗಿ ಕಂಡಿತ್ತು. ಆದರೆ ಈಗ ನನಗೆ ಇದರ ಅರಿವಾಗಿತ್ತು. ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಒಪ್ಪಿಕೊಂಡಿದ್ದೆ. ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ. ಮನುಷ್ಯ ಹೇಗಿದ್ದರು, ಅವರ ಮುಖ ಸುಂದರವಾಗಿದ್ದರು, ಅವರು ದಪ್ಪವಾಗಿದ್ದರು, ಸ್ಲಿಮ್ ಆಗಿದ್ದರು, ಕೊನೆಗೆ ಹೇಗಿದ್ದರೂ ಅವರ ಮನಸ್ಸು ಚೆನ್ನಾಗಿರಬೇಕು. ಆಗ ಮಾತ್ರ ಅವರು ಸುಂದರ ಮತ್ತು ಪರ್ಫೆಕ್ಟ್ ಆಗಿರಲು ಸಾಧ್ಯ. ಈಗ ನನಗೆ ಈ ಮಾತು ತುಂಬಾ ಚೆನ್ನಾಗಿ ಅರ್ಥವಾಗಿತ್ತು, ಏಕೆಂದರೆ ಇಲ್ಲಿಯವರೆಗೆ ನಾನು ತುಂಬಾ ಕೆಟ್ಟದಾಗಿ ಯೋಚಿಸಿ ಕೆಟ್ಟ ದಾರಿಯಲ್ಲಿ ಸಾಗಿದ್ದೆ. ಅದು ಸರಿಯಾಗುವುದು ಕನಸಿನ ಮಾತಾಗಿತ್ತು. ನಾನು ಎಂದು ಸ್ಲಿಮ್ ಆಗಲು ಸಾಧ್ಯವಿರಲಿಲ್ಲ. ನನಗೆ ನನ್ನ ಡುಮ್ಮಿ ಶರೀರವೇ ಬೆಸ್ಟ್ ಆಗಿತ್ತು. ಹೇಗಿದ್ದರೂ ಭಗವಂತ ಯಾವುದೋ ಕಾರಣದಿಂದ ನನ್ನನ್ನು ಡುಮ್ಮಿ ಮಾಡಿರಬಹುದು. ಹಾಗಾದ್ರೆ ನನಗೆ ಸ್ಲಿಮ್ ಆಗುವ ಅವಶ್ಯಕತೆ ಆದರೂ ಏನು? ನಾನು ನನ್ನನ್ನು ಸ್ವತಃ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಮತ್ತು ಖುಷಿಯಿಂದ ಇರತೊಡಗಿದೆ. ನನ್ನ ಅಣ್ಣನಿಗೂ ಸಹ ಇದೇ ಬೇಕಾಗಿತ್ತು. ನಾನು ಖುಷಿಯಾಗಿರುವುದನ್ನು ನೋಡಿ ಅವರು ಸಹ ತುಂಬಾ ಖುಷಿಪಟ್ಟರು. ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡಿದರು ಮತ್ತು ಪ್ರೀತಿಯಿಂದ ಹೇಳಿದರು, ಇಲ್ಲಿಯವರೆಗೆ ನಾನು ನನ್ನ ಪ್ರೀತಿಯ ತಂಗಿಗೆ ಯಾವ ವಿಷಯವನ್ನು ಅರ್ಥ ಮಾಡಿಸಲಿಲ್ಲವೋ ಅದೇ ವಿಷಯವನ್ನು ಇಂದು ನನಗೆ ಅವಳೇ ಕಲಿಸಿದ್ದಳು. ಅವರು ನನ್ನ ಈ ಮಾತಿಗೆ ತುಂಬಾ ಖುಷಿಯಾಗಿದ್ದರು. ನನ್ನ ತಂಗಿ ಶಿವಾನಿ ಸಹ ಅವಳು ಇಲ್ಲಿಯವರೆಗೆ ನನ್ನಲ್ಲಿ ಕೆಟ್ಟದಾಗಿ ನಡೆದುಕೊಂಡಿದ್ದಕ್ಕೆ ಕ್ಷಮೆ ಕೇಳಿದಳು. ನಾನು ಸಹ ಜನರನ್ನು ಫೇಸ್ ಮಾಡುವುದನ್ನು ಕಲಿತೆ ಮತ್ತು ಜನರ ಮುಂದೆ ನಿರ್ಭಯವಾಗಿ ಓಡಾಡತೊಡಗಿದೆ. ಈಗ ಜನರ ನಿಂದನೆಗಳಿಂದ ನನ್ನ ಮೇಲೆ ಯಾವ ಪರಿಣಾಮವೂ ಆಗುತ್ತಿರಲಿಲ್ಲ, ಏಕೆಂದರೆ ಅವರ ಟೀಕೆಗಳ ಕಡೆಗೆ ನಾನು ಹೆಚ್ಚು ಗಮನ ಕೊಡುತ್ತಿರಲಿಲ್ಲ. ಶಿವಾನಿಯೊಂದಿಗೆ ಸಹ ನಾನು ಜಗಳವಾಡುತ್ತಿರಲಿಲ್ಲ. ಇಬ್ಬರು ಅಕ್ಕತಂಗಿಯರು ಈಗ ಖುಷಿಯಿಂದ ಇರುತ್ತಿದ್ದೆವು. ಶಿವಾನಿಗೆ ನನ್ನ ಮೇಲೆ ಕೋಪವಿರಲಿಲ್ಲ, ನನಗೂ ಸಹ ಅವಳ ಮೇಲೆ ಯಾವುದೇ ಕೋಪವಿರಲಿಲ್ಲ. ಶಿವಾನಿಯೂ ಸಹ ನನ್ನ ಬದಲಾವಣೆಯಿಂದ ಖುಷಿಯಾಗಿದ್ದಳು. ಮೊದಲಂತೂ ಅವಳು ಎಲ್ಲಿ ಹೋದರೂ ಅಲ್ಲಿ ನನ್ನನ್ನು ಇನ್ಸಲ್ಟ್ ಮಾಡಲು ತುದಿಗಾಲಿನಲ್ಲಿ ಇರುತ್ತಿದ್ದಳು. ಆದರೆ ಈಗ ಅವಳಲ್ಲಿ ತುಂಬಾ ಬದಲಾವಣೆಗಳಾಗಿದ್ದವು. ನಾನು ಸಹ ಅವಳು ಸ್ಲಿಮ್ ಮತ್ತು ಸ್ಮಾರ್ಟ್ ಆಗಿರುವುದನ್ನು ನೋಡಿ ಹೊಟ್ಟೆಕಿಚ್ಚು ಪಡುತ್ತಿರಲಿಲ್ಲ. ಹಿಂದೆ ಏನೂ ನಡೆದಿತ್ತು.
ಅದೆಲ್ಲ ಈಗ ಸದ್ಯ ಸರಿಯಾಗಿತ್ತು ಮತ್ತು ನನ್ನ ಅಣ್ಣ ಅತ್ತಿಗೆ ನಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದರು. ನನ್ನ ಮದುವೆ ವಿಷಯವಾಗಿ ಹೇಳಬೇಕೆಂದರೆ, ದೇವರು ನನಗಾಗಿ ಯಾವ ಹುಡುಗನನ್ನ ನನ್ನ ಹಣೆಬರಹದಲ್ಲಿ ಬರೆದಿದ್ದಾನೋ ಆ ಹುಡುಗ ನನಗೆ ಈ ಜನುಮದಲ್ಲಿ ಸಿಕ್ಕೇ ಸಿಗುತ್ತಾನೆ. ಅದಕ್ಕಾಗಿ ನಾನು ಹೆಚ್ಚು ಚಿಂತಿಸಲಿಲ್ಲ. ಸದ್ಯಕ್ಕಂತೂ ನನ್ನ ಮದುವೆಯಾಗಿರಲಿಲ್ಲ. ಆದರೆ ನನಗೆ ಭರವಸೆ ಇತ್ತು, ನನ್ನ ಮದುವೆ ಆದರೆ ಅದು ಉತ್ತಮ ಪರಿವಾರದಲ್ಲೇ ಆಗುತ್ತೆ ಎಂದು. ನಾನು ನನ್ನ ಹಿಂದಿನದೆಲ್ಲ ಮರೆತು ಈಗ ಖುಷಿ ಖುಷಿಯಾಗಿ ಕಾಲ ಕಳೆಯುತ್ತಿದ್ದೇನೆ.